ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಕುರಿಗಳನ್ನು ಕಾಯುವ ನಿಜವಾದ ಕುರುಬರು ಇವರೇ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕುರುಬರು ಅಂದರೆ ಈ ಸಮಾಜದಲ್ಲಿ ಸಾಧು ಜೀವಿಗಳಾಗಿರುವಂಥ ಕುರಿಗಳನ್ನು, ಮೇಕೆಗಳನ್ನು ಕಾಯುವಂಥ ಕುರುಬರಿದ್ದಾರೆ. ಅವ್ರ ಬಗ್ಗೆ ಅಲ್ಲ, ದೇವರ ಸಭೆಯನ್ನು ಕಾಯುವಂಥ ಕುರುಬರು. ದೇವರ ಸಭೆ ಕುರಿಗಳು, ದೇವರ ಸಭೆ ಕುರಿಗಳು. ಕುರಿಗಳಿಗೆ ದೇವರು ಹೋಲಿಸಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 32ನೇ ವಚನವನ್ನು, ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಅಂದರೆ ಕುರಿಗಳನ್ನು, ಆಡುಗಳನ್ನು, ಕುರಿಗಳು ಹಾಗೂ ಮೇಕೆಗಳು, ಈ ಜೀವಿಗಳಲ್ಲಿ, ಪ್ರಾಣಿಗಳಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಈ ಒಂದು ಎರಡು ಗುಂಪಿದೆ. ಕುರಿಗಳು, ಮೇಕೆಗಳು, ಇಲ್ಲ ಆಡುಗಳು. ಈ ಎರಡು ಗುಂಪಿನಲ್ಲಿ ಕುರಿಗಳು ಇದೆ ನೋಡಿ. ಈ ಕುರಿಗಳು ಅಂದರೆ ಭಕ್ತರಲ್ಲಿ, ದೇವರ ಭಕ್ತರಲ್ಲಿ ಇದ್ದಂಥ ಕುರಿಗಳನ್ನು ಹಾಗೂ ಮೇಕೆಗಳನ್ನು ಇಲ್ಲ ಆಡುಗಳನ್ನು ಎರಡು ಭಾಗ ಮಾಡಿದ್ದಾರಂತೆ. ಇದು ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಅವರಿಗೆ ಕೊಡುವಂಥ ಪ್ರತಿಫಲ, ಕುರಿಗಳಿಗೂ ಮೇಕೆಗಳಿಗೂ ಕೊಡುವಂಥ ಪ್ರತಿಫಲ. ಕುರಿಗಳು ಯಾರು, ಮೇಕೆಗಳು ಯಾರು? ಭಕ್ತರಲ್ಲಿ ಕೆಲವು ಗುಂಪುಗಳಿದೆ, ಕುರಿಗಳು, ಮೇಕೆಗಳು. ಅದೇ ಪ್ರಕಾರ ಭಕ್ತರ ವೇಷ ಹಾಕಿಕೊಂಡಿರುವಂಥ ತೋಳಗಳು, ಭಕ್ತರ ವೇಷದಲ್ಲಿ ಇದ್ದಂಥ ಮೃಗಗಳು ಇದ್ದಾರೆ. ಅಂದರೆ ಹೋಲಿಸಿ ಹೇಳಿದ್ದಾನೆ. ಕುರಿಗಳಂದರೆ ಕುರಿಗಳಲ್ಲ, ಮೇಕೆಗಳಂದರೆ ಮೇಕೆಗಳು ಅಲ್ಲ. ಅದೇ ಪ್ರಕಾರ ತೋಳಗಳು ಅಂದರೆ ತೋಳಗಳು ಅಲ್ಲ. ತೋಳಗಳಂದರೆ ಈ ಸಮಾಜದಲ್ಲಿ ಪ್ರಾಣಿ ಪಕ್ಷಿಗಳು ಇವೆಲ್ಲ ಇವೆ, ಹಾವುಗಳು, ಜಂತುಗಳು. ಕೆಲವು ಸಾರಿ ಪ್ರಭು ಹೋಲಿಸಿ ಹೇಳ್ತಾ ಇರ್ತಾರೆ. ಹಾವುಗಳೇ, ಘಟ ಸರ್ಪದವರೇ, ಇಲ್ಲ ಸರ್ಪ ಜಾತಿಯವರೇ. ಹಾವುಗಳಂದರೆ ಹಾವುಗಳಲ್ಲ, ಸರ್ಪ ಜಾತಿಯವರಂತಂದರೆ ಸರ್ಪ ಜಾತಿಯಲ್ಲ. ಅಲ್ಲಿ ಮನುಷ್ಯರಿಗೆ ಹೋಲಿಸಿ ಹೇಳಿರುವಂಥ ಮಾತುಗಳು. ಈ ಮೃಗಗಳಿಗೂ, ಜಂತುಗಳಿಗೂ, ಪ್ರಾಣಿಗಳಿಗೂ, ಮೇಕೆಗಳಿಗೂ, ಕುರಿಗಳಿಗೂ. ಕುರಿಗಳನ್ನು ಕಾಯುವಂಥ ಕುರುಬನು, ಕುರಿಗಳ ಕಾಯುವಂಥ ಕುರುಬನು ನಿಜವಾದ ಕುರುಬನಾಗಿದ್ದಾನ, ಅಥವಾ ಕುರಿವೇಷ ಹಾಕಿಕೊಂಡು ತೋಳ ಬಂದಿದ್ದಾನ? ಅದನ್ನು ಕೂಡ ಒಂದು ಮಾತಿದೆ, ನೋಡೋಣ ವಾಕ್ಯದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಅವರು ಹಿಡ್ಕೊಂಡು ಹೋಗುವ ತೋಳಗಳೇ ಅಂತ ಹೇಳ್ತಾರೆ. ನೋಡಿ, ಈ ವಚನದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕುರಿಗಳ ವೇಷವನ್ನು ಹಾಕಿಕೊಂಡು ಬಂದಿರುವಂಥ ತೋಳಗಳು. ತೋಳಗಳು ಯಾರು? ಕುರಿಗಳು ಯಾರು? ಮೇಕೆಗಳು ಯಾರು? ಸರ್ಪಗಳು ಯಾರು? ಮೃಗಗಳು ಯಾರು ಅಂತ ನಿನಗೆ ಅರ್ಥ ಆಗಬೇಕಾದ್ರೆ ನೀನು ದೇವರ ಧ್ಯಾನದಲ್ಲಿರಬೇಕು.
ನೀನು ದೇವರನ್ನು ಬಹಳವಾಗಿ ಪ್ರೀತಿಸಬೇಕು. ನೀನು ಹೃದಯಪೂರ್ವಕದಿಂದ, ಸಂಪೂರ್ಣ ಹೃದಯದಿಂದ ತಂದೆಯಾದ ದೇವರನ್ನು, ಸೃಷ್ಟಿಕರ್ತನನ್ನು ನೀನು ಪ್ರೀತಿಸಬೇಕು. ಪ್ರೀತಿಸಿದಾಗ ಮಹಾಜ್ಞಾನದ ಸಂಗತಿಗಳು ನಿನಗೆ ಗೊತ್ತಾಗುತ್ತೆ. ಈ ಸಮಾಜದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಅನೇಕ ಮಂದಿ ಬೋಧಕರಿದ್ದಾರೆ. ಬೋಧಕರು ಅನೇಕ ಮಂದಿ ಇದ್ದಾರೆ. ಆ ಬೋಧಕರಿಗೆ ಹೇಳಿರುವಂಥ ಮಾತೇನಂತ ನೋಡುವಾಗ, ಕುರುಬರು, ಕುರಿಗಳನ್ನು ಕಾಯುವಂಥ ಕುರುಬರು, ಸಭೆಯನ್ನು ಕಾಯುವಂಥ ಕುರುಬರು. ಕುರುಬರಿಗೆ ಹೋಲಿಸಿದ್ದಾನೆ. ಸಭೆಯನ್ನು ಕಾಯುವವರಿಗೆ, ಸಭೆಯನ್ನು ಪಾಲನೆ ಮಾಡುವವರಿಗೆ, ಕುರುಬರಿಗೆ ದೇವರು ಹೋಲಿಸಿದ್ದಾನೆ. ಕುರಿಗಳು ಅಂದರೆ ಸಭೆಯಲ್ಲಿ ಇದ್ದಂಥ ವಿಶ್ವಾಸಿಗಳು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಪ್ರಿಯರಾದ ದೇವರ ಮಕ್ಕಳಿರ, ಭಕ್ತರೆಲ್ಲರೂ ಕುರಿಗಳು. ಮೇಕೆಗಳ ಗುಂಪು ಯಾವುದಂತ ನೋಡುವಾಗ, ಮೇಕೆಗಳ ಗುಂಪು ಅಂದರೆ ಕುರಿಗಳ ಜೊತೆಯಲ್ಲಿ ಇರುವಂಥ ಗುಂಪು ಮೇಕೆಗಳು ಕೂಡ ಇರುತ್ತವೆ. ಆದರೆ ಈ ಮೇಕೆಗಳು ಮಾತ್ರ ವಿಚಿತ್ರವಾದಂಥ ಜೀವಿಗಳು. ಒಂದು ಕಡೆ ನಿಲ್ಲಲ್ಲವು, ಒಂದು ಕಡೆ ನಿಲ್ಲಲ್ಲ. ಯಾಕೆಂದರೆ ಬೆಟ್ಟಗಳು ಹತ್ತುತ್ತವೆ, ಗುಡ್ಡಗಳು ಹತ್ತುತ್ತವೆ, ಯಾವ್ಯಾವ ಮೂಲೆಗಳಲ್ಲಿ ಹೋಗ್ತಾ ಇರ್ತವೆ. ಇವುಗಳು ತುಂಬ ಕಷ್ಟಕರವಾದಂಥ ಕುರುಬರಿಗೆ ಈ ಮೇಕೆಗಳ ಮೂಲಕ ಒಂದು ರೀತಿಯಲ್ಲಿ ಕಷ್ಟನೇ. ಎಲ್ಲೆಲ್ಲಿಗೋ ಹೋಗ್ತವೆ, ಏನೇನೋ ತಿಂತವೆ. ಕುರಿಗಳು ಹಾಗಲ್ಲ. ಕುರಿಗಳ ಸ್ವಭಾವ ಏನಂತಂತ ನೋಡುವಾಗ, ಕುರುಬನಿಗೆ ಒಳಪಡುವಂಥ ಸ್ವಭಾವ. ಒಂದು ಸಾಧು ಜೀವಿಗಳು, ಸಾಧು ಪ್ರಾಣಿಗಳವು, ವಿಧೇಯತೆ ಇದ್ದಂಥ ಪ್ರಾಣಿಗಳು. ಕುರಿಗಳು ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ. ಅದು ಕುರಿಗಳಿದೆ ನೋಡಿ, ಕುರಿಗಳು ಪಕ್ಕದಲ್ಲಿದ್ದಂಥ ಇನ್ನು ಬೇರೆ ಕುರಿಗಳಿಗೆ, ಬೇರೆ ಮೇಕೆಗಳಿಗೆ ಅದು ಏನಪ್ಪ ಅಂತಂದರೆ ಕೇಡು ಮಾಡೋದಿಲ್ಲ. ಬೇರೆ ಕುರಿಗಳಿಗೆ, ಇನ್ನೊಂದು ಕುರಿಗಳಿಗೆ ತೊಂದರೆಗಳನ್ನು ಕೊಡೋದಿಲ್ಲ. ಅವು ತೊಂದರೆಗಳು, ಕೇಡು ಮಾಡದ ಜೀವಿಗಳು, ಮೋಸ ಮಾಡದ ಜೀವಿಗಳು, ಕೇಡು ಮಾಡದ ಜೀವಿಗಳು, ಅದೇ ಸಾಧು ಜೀವಿಗಳು. ಈ ಸಾಧು ಜೀವಿಗಳಿಗೆ ಹೋಲಿಸಿದ್ದಾನೆ. ಯಾರಿಗಪ್ಪ ಅಂತ ನೋಡುವಾಗ, ಭಕ್ತರಿಗೆ ಹೋಲಿಸಿದ್ದಾನೆ. ಯಾರ ಭಕ್ತರು ಅಂತ ನೋಡುವಾಗ, ತಂದೆಯಾದ ದೇವರ ಭಕ್ತರು. ಈ ಸಮಾಜದಲ್ಲಿ ಅನೇಕ ಮಾರ್ಗಗಳನ್ನು ಹುಡುಕೊಂಡಿರುವಂಥ ಲೋಕದಲ್ಲಿ ಅನೇಕ ಭಕ್ತಿ ಮಾರ್ಗಗಳು ಎಂದು ಕರೆಯಲ್ಪಡ್ತಾ ಇದೆ. ಹೊರಗಡೆ ಸಮಾಜದಲ್ಲಿ ಇದ್ದಂಥ ಭಕ್ತರನ್ನು ಕುರಿತು ನಾನು ಮಾತನಾಡ್ತಾ ಇಲ್ಲ. ದೇವರ ಸಮಾಜವೆಂದು, ಕ್ರೈಸ್ತ ಸಮಾಜವೆಂದು, ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ನಿಜವಾದ ಕ್ರೈಸ್ತರನ್ನು ಕುರಿತು ಮಾತನಾಡ್ತಾ ಇದ್ದೀನಿ. ನಿಜವಾದ ಕ್ರೈಸ್ತರನ್ನು ಕುರಿತು. ಆ ನಿಜವಾದ ಕ್ರೈಸ್ತರು ದೇವರು ಹೇಳಿರುವಂಥ ಕುರಿಗಳು, ದೇವರಿಗೆ ಒಳಪಡುವಂಥ, ದೇವರಿಗೆ ವಿಧೇಯರಾಗುವಂಥ ಭಕ್ತರು. ಆ ಭಕ್ತರಿಗೆ ಹೋಲಿಸಿದ್ದಾರೆ ದೇವರು. ಆ ಭಕ್ತರನ್ನು ಮೇಯಿಸುವಂಥ ಕುರುಬರು ಯಾರು? ಸೇವಕರು, ಕುರಿಗಳನ್ನು ಕಾಯುವಂಥ ಸೇವಕರು. ಅದರಲ್ಲಿ 4 ಜನ ಇರ್ಬೋದು, 10 ಜನ ಇರ್ಬೋದು, ಇಲ್ಲ 100 ಜನ ಇರ್ಬೋದು, ಇಲ್ಲ 1000 ಜನ ಇರ್ಬೋದು. ನಿಜವಾದ ಕುರುಬನಾಗಿದ್ದಾನ, ಅಥವಾ ಕುರಿ ವೇಷ ಹಾಕಿಕೊಂಡಿರುವಂಥ ತೋಳವಾಗಿದ್ದಾನ? ನಾವು ನಿಜವಾದ ಕುರುಬನ ಬಳಿಯಲ್ಲಿ ಇದ್ದೀವ, ಅಥವಾ ಕುರಿ ವೇಷ ಹಾಕಿಕೊಂಡಿರುವಂಥ ತೋಳದ ಬಳಿಯಲ್ಲಿ ಇದ್ದೀವ ಅಂತ ನಾವು ಇವತ್ತು ಖಂಡಿತವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ವೇಳೆ ಕುರಿ ವೇಷ ಹಾಕಿಕೊಂಡಿರುವಂಥ ತೋಳದ ಬಳಿಯಲ್ಲಿ ನೀವಿದ್ದರೆ ನೀವು ಜಾಗೃತಿ ಪಡಬೇಕಾಗತ್ತೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತೇನಂತ ನೋಡುವಾಗ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಂತ. ಎಚ್ಚರವಾಗಿರ್ರಿ. ಯಾಕೆಂದರೆ ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗಡೆ ನೋಡಿದರೆ ಕ್ರೂರವಾದ ತೋಳಗಳು ಗುಣಗಳೇಗಿರುತ್ತೆ? ತೋಳ ಅಂದರೆ ಏನ್ರಿ, ಎಲ್ಲವನ್ನು ಸಂಪೂರ್ಣವಾಗಿ ತಿಂದು ನಾಶ ಮಾಡುತ್ತಾರೆ. ಅದು ಯಾವುದು ಸಿಕ್ಕರೂ ಕೂಡ ಅದು ಬಿಡಲ್ಲ. ಕುರಿಗಳನ್ನು, ಮೇಕೆಗಳನ್ನು ಏನಾದರೂ ಸಿಕ್ಕಿದಂತ ತಿಳ್ಕೊಟ್ರಿ, ಎಲ್ಲ ತಿಂದು ನಾಶ ಮಾಡುತ್ತಾರೆ. ತಿನ್ನುತ್ತೆ ಅದು.
ನಾಶ ಮಾಡುವಂಥ ಜೀವಿ ಅದು, ನಾಶ ಮಾಡುವಂಥ ಕ್ರೂರವಾದಂಥ ಒಂದು ಜಂತು ಅದು, ಕ್ರೂರವಾದಂಥ ಒಂದು ಮೃಗ ಅದು. ಒಂದು ತೋಳ ಕುರಿ ವೇಷ ಹಾಕಿಕೊಂಡು ಬಂದಿದೆಯಂದರೆ ಯಾರನ್ನು ತಿನ್ನೋದಕ್ಕೆ? ಕುರಿಗಳನ್ನು ನುಂಗೋದಕ್ಕೆ, ಕುರಿಗಳನ್ನು ನುಂಗೋದಕ್ಕೆ. ಯಾರಿದ್ದಾರಂತ ನೋಡುವಾಗ ಕುರಿ ವೇಷ ಹಾಕಿಕೊಂಡಿರುವಂಥ ತೋಳ ಅಂದರೆ ಇವನು ನೋಡೋದಕ್ಕೆ ಕುರಿ, ಒಳಗಡೆ ತೋಳ ಅಂದರೆ ಸೈತಾನನಿಗೆ, ಪಿಶಾಚನಿಗೆ ಸ್ಥಾನ ಕೊಟ್ಟಿದ್ದಾನೆ. ಸೈತಾನನಿಗೆ ಸ್ಥಾನ ಕೊಟ್ಟಿದ್ದಾನೆ. ಸೈತಾನನಿಗೆ ಸ್ಥಾನ ಕೊಟ್ಟಾಗ ಅದು ಮೃಗವಾಗುತ್ತೆ, ಹಿಡ್ಕೊಂಡೋಗುವ ತೋಳವಾಗುತ್ತೆ. ಅದು ಹಿಂಡನ್ನು ಕನಿಕರಿಸೋದಿಲ್ಲ ಅಂತೇಳಿ ಅಪೋಸ್ತಲನಾಗಿರುವಂಥ ಪೌಲನು ಕೂಡ ನೆನಪು ಮಾಡ್ತಾರೆ. ಒಂದು ಸರಿ ಆ ಮಾತನ್ನು ಕೂಡ ನೋಡಿ, ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 27ನೇ ವಚನ. ಪ್ರಿಯರ ದೇವರ ಮಕ್ಕಳಿಗೆ, ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನನ್ನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳುಕೊಳ್ಳುವರು. ತಮ್ಮ ಹಿಂದೆ ಎಳುಕೊಳ್ಳುವರು. ಯೇಸುವಿನ ಶಿಷ್ಯರನ್ನು ಅಂದರೆ ಭಕ್ತರನ್ನು ಹೇಳ್ಕೊಳ್ತಾರಂತೆ. ಅಪೋಸ್ತಲನಾಗಿರುವಂಥ ಪೌಲನು ಅನೇಕ ಪ್ರಾಂತದಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಅನೇಕ ಪ್ರಾಂತದಲ್ಲಿ ಸುವಾರ್ತೆಯನ್ನು ಸಾರಿ ಯೇಸು ಕ್ರಿಸ್ತರ ದೇಹದಲ್ಲಿ ಇಲ್ಲ ಸಭೆಯಲ್ಲಿ ಸೇರಿಸಿದ್ದಾನೆ. ಅನೇಕ ಪ್ರಾಂತಗಳಲ್ಲಿ ಸುವಾರ್ತೆ ಮಾಡಿ ಅನೇಕರನ್ನು ಸಂಪಾದನೆ ಮಾಡಿದ್ದಾನೆ. ಅವರ ಪ್ರಾಂತದಲ್ಲಿ ಎಚ್ಚರಿಸಿ, ಪ್ರಿಯರ ದೇವರ ಮಕ್ಕಳಿರ, ನೀವು ಎಚ್ಚರಿಕೆಯಾಗಿರಿ ಅಂತ ಎಚ್ಚರಿಸ್ತಾ ಇದ್ದಾನೆ. ನಾನು ಹೋದ ಮೇಲೆ ಕ್ರೂರವಾದ ತೋಳ ನಿಮ್ಮ ಮಧ್ಯದಲ್ಲಿ ಬರುತ್ತೆ, ನೀವು ಎಚ್ಚರಿಕೆಯಾಗಿರಿ ಅಂತ. ಯೇಸು ಕ್ರಿಸ್ತರು ಕೂಡ ಹೇಳಿದ್ದಾರಾ? ಯೇಸು ಪ್ರಭು ಕೂಡ ಹೇಳಿದ್ದಾರಾ? ಹೌದು, ಯೇಸು ಪ್ರಭು ಕೂಡ ಹೇಳಿದ್ದಾರೆ. ಅಪೋಸ್ತಲರು ಕೂಡ ಹೇಳಿದ್ದಾರಾ? ಹೌದು ಪ್ರಿಯರೇ, ಕ್ರೂರವಾದಂಥ ತೋಳಗಳು ಬರ್ತವೆ ಅಂತ. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಮತ್ತು ಏನು ನೋಡ್ಕೊಳ್ತಾವಂತ ನೋಡುವಾಗ ತಮ್ಮ ಹೊಟ್ಟೆಯನ್ನೇ ನೋಡ್ಕೊಳ್ತಾರೆ, ತಮ್ಮ ಕುಟುಂಬವನ್ನೇ ನೋಡ್ಕೊಳ್ತಾರೆ, ತಮ್ಮ ಸುಖವನ್ನೇ ನೋಡ್ಕೊಳ್ತಾರೆ. ತಮ್ಮ ಸುಖವನ್ನು ನೋಡಿಕೊಳ್ಳುವವರು, ತಮ್ಮ ಹೊಟ್ಟೆಯನ್ನು ನೋಡಿಕೊಳ್ಳುವವರು, ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡುವವರು ಅವರು ಸೇವಕರಾಗಲ್ಲ. ದೇವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ದೇವರ ಮಕ್ಕಳನ್ನು ಪ್ರೀತಿಸಬೇಕಂತೆ. ದೇವರ ಮಕ್ಕಳನ್ನು ನಾವು ಕಾಪಾಡಿಕೊಳ್ಳಬೇಕಂತೆ. ದೇವರ ಮಕ್ಕಳು ಅಂದರೆ ಭಕ್ತರು, ಭಕ್ತರು ಅಂದರೆ ಕುರಿಗಳು. ಆ ಕುರಿಗಳನ್ನು ಏನು ಮಾಡಬೇಕು? ದೇವರ ಕುರಿಗಳನ್ನು ಮೇಯಿಸಬೇಕು, ಕಾಯಬೇಕು, ದುಷ್ಟರು ಬಾರದಂತೆ. ಆ ಕುರಿಗಳಿಗೆ ಒಳ್ಳೆ ಆಹಾರವನ್ನು ಕೊಡಬೇಕು. ಆ ಕುರಿಗಳಿಗೆ ಒಳ್ಳೆ ಆಹಾರ ಎಲ್ಲಿ ಸಿಗುತ್ತೆ? ಕುರಿಗಳಿಗೆ ಬೇಕಾದಂಥ ಆಹಾರ ಎಲ್ಲಿ ಸಿಗುತ್ತೋ ಅಲ್ಲಿ ಕರ್ಕೊಂಡು ಹೋಗಬೇಕು ಕುರುಬನು. ಏನ್ರಿ, ಕುರಿಗಳನ್ನು ಕಾಯುವಂಥ ಸಮಯದಲ್ಲಿ ಕುರುಬರು ಇರ್ತಾರೆ ನೋಡಿ. ಒಳ್ಳೆ ಕುರುಬರು ಏನು ಮಾಡ್ತಾರಂದರೆ ಕುರಿಗಳನ್ನು ತುಂಬ ಜಾಗ್ರತೆಯಿಂದ ಕಾಯ್ತಾ ಇರ್ತಾರೆ. ಯಾವ ವಿಷಯದಲ್ಲಿ? ಯಾವುದಾದ್ರೂ ಜಂತು ಬರುತ್ತೇನೋ, ಇಲ್ಲಾಂದ್ರೆ ತೋಳ ಬರುತ್ತೇನೋ. ಈ ಅಡವಿಯಲ್ಲಿ ಮೇಯಿಸುವಾಗ, ಈ ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ತೋಳಗಳು ಬರುತ್ತೇನೋ, ಇಲ್ಲಾಂದರೆ ಯಾವುದಾದ್ರೂ ಕ್ರೂರವಾದಂಥ ಜಂತು ಬರುತ್ತೇನೋ ಅಂಥೇಳಿ ತುಂಬ ಜಾಗ್ರತೆಯಿಂದ ಕುರಿಗಳನ್ನು ಕಾಯ್ತಾ ಇರ್ತಾರೆ. ರಾತ್ರಿ ಹೊತ್ತು ಪ್ರಿಯರ ದೇವರ ಮಕ್ಕಳಿರ ಅಡವಿಯಲ್ಲಿ ಹಿಂಡನ್ನು ಏರ್ಪಾಟ್ ಮಾಡಿ ಪ್ರಿಯರ ದೇವರ ಮಕ್ಕಳಿರ ಎಲ್ಲ ಒಂದು ಕಡೆ ಸೇರಿಸ್ತಾರೆ. ಅಲ್ಲಿ ಒಂದು ಇವರು ಗುಡಾರವನ್ನು ಹಾಕಿಕೊಳ್ತಾರೆ. ಆ ಪ್ರಾಂತದಲ್ಲಿ ಅಲ್ಲೆಲ್ಲಿ ಹೊರಗಡೆ ಕುರಿ ಕಾಯುವಂಥವ್ರು ಇರ್ತಾರೆ ನೋಡಿ, ಹೊರಗಡೆ ಹೋಗ್ತಾರೆ. ಸುಮಾರು ಒಂದು ತಿಂಗಳ, 2 ತಿಂಗಳ, 3 ತಿಂಗಳ ತನಕ ಮನೆಗೆ ವಾಪಸ್ ಬರೋದಿಲ್ಲ. ಅಲ್ಲೆಲ್ಲೆಲ್ಲಿ ಕುರಿಗಳನ್ನು ಕಾಯಿಸುತ್ತಾ, ಕುರಿಗಳನ್ನು ನೋಡಿಕೊಳ್ಳುತ್ತಾ, ರಾತ್ರಿ ಹಗಲು ಆ ಒಂದು ಕುರಿಗಳ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರ್ತಾರೆ. ಅವರು ತುಂಬ ಜಾಗ್ರತೆಯಿಂದ ಇರ್ತಾರೆ. ನಿಜವಾದ ಕುರುಬರು, ಒಳ್ಳೆಯ ಕುರುಬರು. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ.
ಮಳೆ ಬಂದರೂ, ಚಳಿ ಇದ್ದರೂ, ಗಾಳಿ ಇದ್ದರೂ, ಎಲ್ಲ ವಿಷಯದಲ್ಲಿ ಕುರಿಗಳ ವಿಷಯದಲ್ಲಿ ಎಚ್ಚರಿಕೆ ಕುರುಬರಿಗೆ. ಆ ಕುರಿಗಳು ಏನು ತಿನ್ನುತ್ತವೆ ಅದು ನೋಡ್ತಾರೆ. ಒಂದು ವೇಳೆ ಕುರಿಗಳಿಗೆ ಏನಾದರೂ ಪೆಟ್ಟಾಗಿದೆಯಾ, ಯಾವುದೋ ಒಂದು ರೀತಿಯಲ್ಲಿ ರೋಗ ಬಂದಿದೆಯಾ, ರೋಗ ಬಂದಾಗ ಆ ಕುರಿಗಳಿಗೆ ಎಂಥ ಔಷಧಿ ಕೊಡಬೇಕೋ ಅದನ್ನು ನೋಡ್ಕೊಳ್ತಾರೆ. ಏನಾದರೂ ಪೆಟ್ಟಾಗಿದೆಯಾ, ಆ ಪೆಟ್ಟಾಗಿದ್ದರೆ ಅದನ್ನು ಕೂಡ ಔಷಧಿ ಕೊಟ್ಟದ್ದು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಕುರಿಗಳಿಗೆ ತೊಂದರೆ ಇಲ್ಲದಂತೆ ಕಾಪಾಡಿಕೊಳ್ಳೋದಕ್ಕೆ ಅವರು ಪ್ರಯಾಸ ಪಡ್ತಾ ಇರ್ತಾರೆ. ಒಳ್ಳೆಯ ಕುರುಬರು ತಮ್ಮ ಕುರಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ, ಅವುಗಳಿಗೆ ಒಳ್ಳೆಯ ಆಹಾರ ಕೊಡ್ತಾರೆ. ಒಳ್ಳೆಯ ಆಹಾರ ಎಲ್ಲಿ ಸಿಗುತ್ತೋ ನೋಡಿ ಅಲ್ಲಿ ಮೇಯಿಸೋದಕ್ಕೆ ಬಿಡ್ತಾರೆ ಪ್ರಿಯರೇ. ಅದ್ರ ಜೊತೆಗೆ ಮೇಕೆಗಳು ಕೂಡ ಇರಲಿ, ಅದಲ್ಲ, ಅದು ಆಮೇಲೆ ಅರ್ಥ ಆಗುತ್ತೆ. ಅಂದರೆ ಕುರುಬನು ತಮ್ಮ ಕುರಿಗಳ ಜೊತೆಗೆ ಇರ್ತಾನೆ. ಆ ಕುರಿಗಳಿಗೆ ಬೇಕಾದಂಥ ಆರೋಗ್ಯಕರವಾದಂಥ ಆಹಾರವು ಎಲ್ಲಿ ಸಿಗುತ್ತೋ ಅಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ಕುರಿಗಳ ಬಗ್ಗೆ ಕಾಳಜಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಎಚ್ಚರಿಕೆ ಇರುತ್ತೆ. ಆರೋಗ್ಯ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ, ಮತ್ತು ಯಾರಾದರೂ ಕಳ್ಳರು ಬಂದರೆ ಅವರ ವಿಷಯದಲ್ಲಿ, ಇಲ್ಲಾಂದ್ರೆ ದುಷ್ಟ ಮೃಗಗಳು ಬಂದಾಗ ಅದರ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಆ ಕುರುಬರು ಎಚ್ಚರಿಕೆಯಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ಕುರಿಗಳು ಮೇಯಿಸುವಂಥ ಸಮಯದಲ್ಲಿ ಎಲ್ಲೋ ಒಂದು ಕುರಿ ತಪ್ಪಿಸಿಕೊಂಡಾಗ ಈ ಕುರುಬನು ಬಂದು ನೆಮ್ಮದಿಯಿಂದ ಹೋಗಿ ಒಂದು ಗುಡಾರದಲ್ಲಿ ಕಂಬಳಿ ಒದ್ದುಕೊಂಡು ನೆಮ್ಮದಿಯಿಂದ ಮಲ್ಕೊಳ್ಳಲ್ಲ ಮನುಷ್ಯ. ಕಂಬಳಿ ಒದ್ದುಕೊಂಡು, ಯಾಕೆಂದರೆ ಹೊರಗಡೆ ಚಳಿ ಜಾಸ್ತಿ ಇರುತ್ತೆ. ಚಳಿ ಇದ್ದಾಗ ಅವರು ಜೊತೆಯಲ್ಲಿ ಕಂಬಳಿ ಇರುತ್ತೆ, ಅದು ಒದ್ದುಕೊಂಡು ಮಲಗ್ತಾ ಇರ್ತಾರೆ. ಒಂದೇ ಒಂದು ಕುರಿ ತಪ್ಪಿಸ್ಕೊಂಡಾಗ ಆ ಮನುಷ್ಯನ ನಿದ್ದೆ ಹೋಗ್ತಾನೆ. ಒಂದು ವೇಳೆ ಒಂದು ಕುರಿ ತಪ್ಪಿಸ್ಕೊಂಡಿದೆ ಅಂದರೆ ತಪ್ಪಿಸ್ಕೊಂಡಂಥ ಆ ಸಮಯದಲ್ಲಿ ಆ ಕುರುಬನು ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಿದ್ರೆ ಅವನು ಕುರುಬನಾಗ್ತಾನೆ. ಒಂದು ಕುರಿ ತಪ್ಪಿಸ್ಕೊಂಡು ಹೋಗಿದೆಯಂದರೆ ಆ ಕುರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತೆ ಹುಡುಕಿ ಎಲ್ಲಿ ಇದೆಯೋ ಅಂತ ಹುಡುಕ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ. ಆ ಕುರಿಗೋಸ್ಕರ ಆ ಕುರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕೂಗುವಂಥದ್ದು. ಈ ಕುರುಬನು ಕೂಗಿದ ತಕ್ಷಣ ಆ ಸ್ವರ ಆ ಕುರಿ ಕೇಳಿದ ತಕ್ಷಣ ಮತ್ತೆ ಕೂಗುತ್ತೇರಿ, ಒಂದೇ ಅಲ್ಲೆಲ್ಲೆಲ್ಲಿ ಸುತ್ತಾಡ್ತಾ ಇರುತ್ತೆ. ತಪ್ಪಿಸ್ಕೊಂಡು ಗೊಂದಲ ರೀ. ಆ ಕುರಿ ತಪ್ಪಿಸ್ಕೊಂಡಾಗ ಎಲ್ಲ ಕುರಿಗಳ ಹಿಂಡು ಇರುತ್ತೆ. ಆ ಕುರಿಗಳನ್ನು ಬಿಟ್ಟು ದಾರಿ ತಪ್ಪಿದಾಗ ಅದು ಒಂದೇ ಕುರಿ ಇದ್ದಾಗ ಅದು ಒದ್ದಾಡ್ತಾ ಇರುತ್ತೆ, ಅಲ್ಲಿ ಅಲ್ಲಿ ಕೂಗ್ತಾ ಇರುತ್ತೆ. ಕುರುಬನು ಬಂದು ಆ ಸ್ವರ ಕೇಳಿದಾಗ, ಆ ಸ್ವರ ಕೇಳಿದ ತಕ್ಷಣ ಆ ಕುರಿ ಎಲ್ಲಿದ್ದರೂ ಕೂಡ ಆ ಕುರುಬನ ಜೊತೆ ಬರ್ತಾ ಇರುತ್ತೆ, ಹುಡ್ಕೊಂಡು. ಆವಾಗ ಆ ಕುರಿ ನೋಡಿದ ತಕ್ಷಣ ಈ ಕುರುಬನು ಆ ಕುರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಸಂತೋಷವಾಗಿ ಹೋಗ್ತಾನೆ, ನನ್ನ ಕುರಿ ಸಿಕ್ತು ಅಂತ. ಅದು ಕೂಡ ಸಂತೋಷವಾಗುತ್ತೆ. ಅಂದರೆ ಒಂದು ಕುರಿ ತಪ್ಪಿಸ್ಕೊಂಡಿದೆ ಅಂತ ಹೇಳಿ ಕುರುಬನು ಮನೆಯಲ್ಲಿ ಮಲ್ಕೊಳ್ಳಲ್ಲ, ನಿದ್ದೆ ಮಾಡಲ್ಲ ಮನುಷ್ಯ. ನಿಜವಾದ ಕುರುಬನು ತಂದೆಯಾದ ದೇವರು ಕುರುಬರಿಗೆ ಹೋಲಿಸಿದ್ದಾನೆ, ಕುರಿಗಳಿಗೆ ಹೋಲಿಸಿದ್ದಾನೆ. ಕುರಿಗಳಂದರೆ ಭಕ್ತರು, ಕುರುಬರಂದರೆ ಸೇವಕರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಕ್ರಿಸ್ತರು ನಾನೇ ನಿಜವಾದ ಕುರುಬನು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ತಂದೆಯಾದ ದೇವರು ಯೆಹೋವನು ನಾನೇ ನಿಮ್ಮ ಕುರುಬನು ಅಂತ ಹೇಳ್ತಾರೆ. ನಾನು ನಿಮ್ಮನ್ನು ಕಾಪಾಡ್ತಾ ಇದ್ದೀನಿ, ನಾನು ಕಾಯುವಂಥ ಕುರುಬನು ಅಂತ. ಹಳೆ ಒಡಂಬಡಿಕೆಯಲ್ಲಿ ಒಂದು ಸಾರಿ ನೋಡಿ, ಕೀರ್ತನೆ ಗ್ರಂಥ 23ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗೈಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೋಡಿದ್ರ ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸಾರಿ ಆಲೋಚನೆ ಮಾಡಿ. ಯೆಹೋವನು ನನಗೆ ಕುರುಬನು, ನನ್ನನ್ನು ಕಾಯುವಾತನು. ಈಗಲೂ ಕೂಡ ನಮ್ಮನ್ನು ಕಾಯುವಂಥ ದೇವರಿದ್ದಾರೆ, ನಮ್ಮನ್ನು ಕಾಪಾಡೋದಕ್ಕೆ ದೇವರಿದ್ದಾರೆ. ದೇವ್ರ ಬಗ್ಗೆ ಅರ್ಥ ಮಾಡಿಕೊಳ್ತಾ ಇಲ್ಲ ಈ ಸಮಾಜದಲ್ಲಿ ಏನು ತುಂಬಿಕೊಂಡಿದೆ ಅಂತ ನೋಡುವಾಗ ಏನ್ರಿ ದುಷ್ಟಾತ್ಮ. ಕೊನೆಯದಾಗಿ ದೇವರ ಭಕ್ತರೆಂದು, ದೇವರ ಸೇವಕರೆಂದು, ದೇವರ ಪ್ರಜೆಗಳೆಂದು ಕರೆಯಲ್ಪಡುತ್ತಿರುವಂಥವರ ಬಳಿಯಲ್ಲಿ ಕೂಡ ಯಾರಿದ್ದಾರೆ ಅಂತ ನೋಡುವಾಗ ದೇವರು ಇದ್ದಾರಾ ಅಥವಾ ದುರಾತ್ಮ ಇದೆಯಾ ಅಂತ ನೋಡುವಾಗ ದೇವರಿಗೆ ಸ್ಥಾನ ಕೊಟ್ಟಿಲ್ಲ. ದೇವರಿಗೆ ಸ್ಥಾನ ಕೊಟ್ಟಿದ್ದರೆ, ದೇವರಿಗೆ ಒಳಪಟ್ಟಿದ್ದರೆ, ನಿಜವಾದ ಕುರುಬರಾಗಿದ್ದರೆ ಈ ಪ್ರಪಂಚ ಹೀಗೆ ಇರ್ತಾ ಇರಲಿಲ್ಲ.
ಈ ಪ್ರಪಂಚ ಹೀಗೆ ಇರ್ತಾ ಇರಲಿಲ್ಲ. ಒಬ್ಬ ಬೋಧಕನು ಹೇಳ್ತಾನೆ, ಒಬ್ಬ ಬೋಧಕನು ಬರಬೇಕಾದ್ರೆ ಒಬ್ಬ ಬೋಧಕನ ಜೊತೆಯಲ್ಲಿ ಒಬ್ಬ ಪಿ ಎ ಇರ್ತಾನೆ. ಬೋಧಕನಿಗೆ ಒಬ್ಬ ಪಿ ಎ ಇರ್ತಾನೆ. ಈ ಬೋಧಕನನ್ನು ಒಂದು ಊರಿಗೆ ಕರೆಸ್ಕೊಳ್ಬೇಕಾದ್ರೆ ಪಿ ಎ ಹತ್ರ ಮಾತಾಡಬೇಕು. ಏನು ಮಾತಾಡ್ಬೇಕು? ಅಯ್ಯ, ಇವು ಸೇವಕರನ್ನು ನಮ್ಮ ಊರಿಗೆ ಕರೆಸ್ಬೇಕಯ್ಯ. ಹೌದಾ? ಬುಕ್ಸ್ ನೋಡೋಣ. ಇಂಥ ಡೇಟ್ಗಳಲ್ಲಿ ಕಾಲಿದೆಯಪ್ಪ, ಬುಕ್ ಮಾಡಿಕೊಡಿ. ಬುಕ್ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು. ಈ ಸೇವಕರು ಬರಬೇಕಾದ್ರೆ 1,00,000 ರೂಪಾಯಿ ಆಗುತ್ತೆ ನೋಡಪ್ಪ. ಎಷ್ಟಾಗುತ್ತೆ? 1,00,000 ರೂಪಾಯಿ ಆಗುತ್ತೆ. ಮೊದಲನೇದಾಗಿ ಒಂದು 50,000 ರೂಪಾಯಿ ಅಡ್ವಾನ್ಸ್ ಹಾಕಬೇಕು. ಆಮೇಲೆ ನಮ್ಮ ಸೇವಕರು ಬರ್ತಾರೆ. ಮತ್ತು ಬರುವಾಗ ಫ್ಲೈಟ್ ಬುಕ್ ಮಾಡಬೇಕು, ಒಳ್ಳೆ ಕಾರ್ ಇರಬೇಕು, ದೊಡ್ಡದೊಂದು ಲಾರ್ಜ್ ಬುಕ್ ಮಾಡಬೇಕು, ಯಾವ ಕೊರತೆ ಇರಬಾರ್ದು. ಆಯ್ತಾ? ಬುಕ್ ಮಾಡಿದ ಮೇಲೆ ಒಂದು 15 ದಿನ ಒಳಗಡೆ ತಕ್ಷಣ ಅಡ್ವಾನ್ಸ್ ಹಾಕಬೇಕು ಇವರಿಗೆ. ಅಡ್ವಾನ್ಸ್ ಹಾಕಿಲ್ಲ ಅಂದರೆ ಮತ್ತೆ ಪದೇ ಪದೇ ಫೋನ್ಗಳು ಬರ್ತಾ ಇರುತ್ತೆ. ಫೋನ್ಗಳು, ಏನಪ್ಪ ದುಡ್ಡು ಹಾಕಿದೆಯಾ, ಏನಪ್ಪ ದುಡ್ಡು ಹಾಕಿದೆಯಾ, ದುಡ್ಡು ಹಾಕಿದೆಯಾ ಇಲ್ಲಪ್ಪ, ಪಿ ಎ ಮಾಡ್ತಾ ಇರ್ತಾನೆ. ಬಂದ ಮೇಲೆ ಬೋಧನೆ ಹೆಂಗಿರುತ್ತೆ ಅಂತ ನೋಡುವಾಗ ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರಿಗೋಸ್ಕರ ತ್ಯಾಗ ಮಾಡಬೇಕು, ಎಲ್ಲರಿಗೋಸ್ಕರ ಸುವಾರ್ತೆ ಮಾಡಬೇಕು, ತ್ಯಾಗ ಮಾಡಬೇಕು, ಪ್ರೀತಿ ಮಾಡಬೇಕು ಅಂತೇಳಿ ಅಬ್ಬಬ್ಬಬ್ಬ ಬೋಧನೆ ನೋಡಬೇಕು ಪ್ರಿಯರೇ. ಇವರೇ ಯೇಸು ಪ್ರಭು ಅನ್ನೋ ಥರ ಇರ್ತಾರೆ, ಇವರೇ ದೊಡ್ಡ ಭಕ್ತರಂತ ಇರ್ತಾರೆ. ಆದರೆ ಕುರಿ ವೇಷ ಹಾಕಿಕೊಂಡಿರುವಂಥ ತೋಳ, ಕುರಿ ವೇಷ ಹಾಕಿಕೊಂಡಿರುವಂಥ ತೋಳಗಳು ಪ್ರಪಂಚ ದೇಶದಲ್ಲಿ ರಾಶಿ ರಾಶಿ ಇದೆ. ನಿಜವಾದ ಕುರುಬರನ್ನು ಕಂಡುಹಿಡಿಬೇಕಾದ್ರೆ ನಮಗೇನಿರಬೇಕಂತ ನೋಡುವಾಗ ನಮಗೆ ಜ್ಞಾನ ಇರಬೇಕು, ಬೈಬಲ್ ಜ್ಞಾನ ಇರಬೇಕು. ಇಂಟರ್ನ್ಯಾಷನಲ್ ಬೋಧಕನು ಬಂದರೆ ಆತನಿಗೆ ಇಷ್ಟು ಚಾರ್ಜ್ ಕೊಡಬೇಕು, ನ್ಯಾಷನಲ್ ಬೋಧಕನು ಬಂದರೆ ಈತನಿಗೆ ಇಷ್ಟೊಂದು ಚಾರ್ಜ್ ಕೊಡಬೇಕು, ಇಷ್ಟು ಅಮೌಂಟ್ ಕೊಡಬೇಕು, ಕೊಟ್ಟರೆ ಅವ್ರು ಇಳಿತಾರೆ ಫ್ಲೈಟಿಂದ. ಅಂಥ ಬೋಧಕರನ್ನು ನಂಬಿ ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಅಂಥ ಬೋಧಕರನ್ನು ನಂಬಿ ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಏನು ಉದ್ಧಾರ ಮಾಡ್ತಾರೆ ಇವರೆಲ್ಲರೂ ಕೂಡ? ಸಮಾಜ ಉದ್ಧಾರ ಮಾಡ್ತಾರಾ? ಬಡ ಸಮಾಜವನ್ನು, ರಕ್ತವನ್ನು ಕುಡಿಯುವಂಥ ಕ್ರೂರರು ಇದ್ದಾರೆ ಪ್ರಪಂಚ ದೇಶದಲ್ಲಿ. ಅವರನ್ನು ನಂಬಿಕೊಂಡು ಕುಳಿತುಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಬೋಧಕರನ್ನು ಗೌರವಿಸೋಣ, ಸೇವಕರನ್ನು ಗೌರವಿಸೋಣ, ಅವರನ್ನು ಪ್ರೀತಿಸೋಣ. ದೇವರ ಸ್ಥಾನದಲ್ಲಿ ಕೊಡಬೇಡಿ ಪ್ರಿಯರಾದ ದೇವರ ಮಕ್ಕಳಿರ. ದೇವರ ಸ್ಥಾನದಲ್ಲಿ ನೀವು ಕೊಟ್ಟರೆ ನೀವು ನರಕಕ್ಕೆ ಹೋಗ್ತೀರಾ, ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಅವರಿಗೆ ಉನ್ನತವಾದಂಥ ಗೌರವ ಕೊಡೋಣ. ಯಾರಾದರೂ ಪರವಾಗಿಲ್ಲ, ಅವರಿಗೆ ಒಂದು ಗೌರವ ಕೊಡೋಣ, ಒಂದು ಮರ್ಯಾದೆ ಕೊಡೋಣ. ಮನೆಯಲ್ಲಿದ್ದಂಥ ಮಕ್ಕಳನ್ನು ಪ್ರೀತಿಸದ ಇವರು, ಪಕ್ಕದಲ್ಲಿದ್ದಂಥ ಸಹೋದರನ ಪ್ರೀತಿಸದ ಇವರು ಬೋಧಕರ ತೋಳಗಳಿವೆ, ಜಂತುಗಳಿವೆ, ಸರ್ಪಗಳಿವೆ, ಮೃಗಗಳಿವೆ. ಎಚ್ಚರಿಕೆ! ತಂದೆಯಾದ ದೇವರು ಹೇಳುವಂಥ ಮಾತುಗಳು. ಒಂದು ಕಾಲದಲ್ಲಿ ನೋಡುವಾಗ ತಂದೆಯಾದ ದೇವರು ನಿಜವಾದ ಕುರುಬನಾಗಿರುವಾಗ ಯೇಸು ಪ್ರಭು ಕೂಡ ಹೇಳ್ತಾರೆ, ನಾನೇ ಒಳ್ಳೆ ಕುರುಬನು ಅಂತ. ಎಲ್ಲಿ ರೀತಿ ಆ ಮಾತಂತ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡ್ತಾನೆ. ಕಾಳಜಿ ಇರುತ್ತೆ ತನ್ನ ಕುರಿಗಳಿಗೋಸ್ಕರ. ಕುರಿಗಳಿಗೆ ಆರೋಗ್ಯ ಇಲ್ವಾ? ಕುರಿಗಳಿಗೆ ಒಳ್ಳೆ ಆಹಾರ ಸಿಗ್ತಾ ಇಲ್ವಾ? ನನ್ನ ಕುರಿಗಳಿಗೆ ತೊಂದರೆ ಇದೆಯಾ? ನಿಜವಾದ ಕುರುಬನು ಏನು ಹೇಳ್ತಾ ಇದೆ ಅಂತ ನೋಡುವಾಗ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಒಳ್ಳೆ ಕುರುಬನು. ಯೇಸು ಪ್ರಭು ಒಳ್ಳೆ ಕುರುಬನು. ಒಳ್ಳೆ ಕುರುಬನಾಗಿರುವಂಥ ಈತನು ಕುರಿಗಳಿಗೋಸ್ಕರ, ಅಂದರೆ ಭಕ್ತರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೆಲವರು ಕುರುಬರು, ಕುರಿ ಕಾಯುವಂಥ ಕುರುಬರಿದ್ದಾರೆ. ಆ ಕುರಿ ಕಾಯುವಂಥ ಕುರುಬರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಯಾರು ಅಂತ ನೋಡುವಾಗ ದಾವೀದನು. ಈ ದಾವೀದನು ಕುರಿ ಮೇಯಿಸುವಂಥ, ಕುರಿ ಕಾಯುವಂಥ ಒಬ್ಬ ಕುರುಬನು, ಒಬ್ಬ ಯುವಕನು. ಈ ಯುವಕನು ಕುರಿ ಕಾಯುವಂಥ ಒಬ್ಬ ಕುರುಬನು. ಈ ಕುರಿಗಳನ್ನು ಕಾಯುವಂಥ ಸಮಯದಲ್ಲಿ ಭಕ್ತನೂ ಆತನು, ದೇವರ ಧ್ಯಾನದಲ್ಲಿ ಇದ್ದ ಆತನು. ಅಂಥ ಸಮಯದಲ್ಲಿ ಒಂದು ಸಾರಿ ಈ ಕುರಿ ಕಾಯುವಂಥ ಸಮಯದಲ್ಲಿ ಒಂದು ಸಿಂಹ ಬರುತ್ತೆ ರೀ. ಒಂದು ಸಿಂಹ ಬಂದಾಗ ಒಂದು ಕುರಿಮರಿಯನ್ನು ಹಿಡಿದುಕೊಂಡು ಹೋಗುವಾಗ ಒಂದು ಸಿಂಹ ಬಂದು ಈ ಕುರುಬನು ಏನು ಮಾಡ್ತಾನೆ ಗೊತ್ತಾ? ಈ ಕುರುಬನು
ಕುರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಟೆಯಾಡ್ತಾನೆ ಪ್ರಿಯರೇ. ಸಿಂಹದ ಗಡ್ಡವನ್ನು ಸೀಳಿ ಅದರ ಬಾಯಲ್ಲಿದ್ದಂಥ ಕುರಿಯನ್ನು ಕಾಪಾಡಿಕೊಳ್ತಾನೆ. ಅಂದರೆ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ನನ್ನ ಪ್ರಾಣ ಏನಾದರೂ ಪರವಾಗಿಲ್ಲ ದೇವರ ನಾಮದಲ್ಲಿ ಅಂತ ಹೇಳ್ರಿ ಆ ಸಿಂಹದ ಬಾಯಲ್ಲಿ ಇದ್ದಂಥ ಆ ಕುರಿಯನ್ನು ಕಾಪಾಡೋದಕ್ಕೆ ಪ್ರಯಾಸಪಟ್ಟಿರುವಂಥ ವ್ಯಕ್ತಿ ಆತನೇ ದಾವೀದನು. ಆತನ ಯಾರಂತ ನೋಡುವಾಗ ನಿಜವಾದ ಕುರುಬನು, ಒಳ್ಳೆಯ ಕುರುಬನು, ಕುರಿಗಳನ್ನು ಮೇಯಿಸುವಂಥ ಕುರುಬನು. ಇನ್ನೊಂದು ಸಂದರ್ಭದಲ್ಲಿ ಕರಡಿ ಬಂದಿದೆ. ಈ ಕರಡಿ ಬಂದಾಗ ಒಂದು ಕುರಿ ಮರಿಯನ್ನು ಎತ್ಕೊಂಡು ಹೋದಾಗ ಆ ಕರಡಿಯನ್ನು ಕೂಡ ಅದೇ ರೀತಿಯಲ್ಲಿ ಗಡ್ಡವನ್ನು ಸೀಳಿ ಆ ಕರಡಿಯ ಬಾಯಲ್ಲಿ ಇದ್ದಂಥ ಆ ಕುರಿಮರಿಯನ್ನು ಕಾಪಾಡಿಕೊಂಡಿದ್ದೇನೆ. ಎಲ್ಲಿ ರೀತಿ ಆ ಮಾತಂತೂ ನೋಡುವಾಗ ಮೊದಲನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ ಪ್ರಿಯ. ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನು ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಅಂದರೆ ಗೊಲಿಯಾತನಿದ್ದಾನೆ, ಫಿಲಿಸ್ಟರಲ್ಲಿ ಗೊಲಿಯಾತನು. ಈ ಗೊಲಿಯಾತನು ಏನು ಮಾಡಿದಾನಂತ ನೋಡುವಾಗ ಇಸ್ರಾಯೇಲರಿಗೂ ಫಿಲಿಸ್ಟಿಯರಿಗೂ ಯುದ್ಧ ನಡೆಯುವಂಥ ಸಮಯದಲ್ಲಿ ಗೊಲಿಯಾತನು ಸುಮಾರು ಎತ್ತರ ಇದ್ದಾನೆ, ಬಲಾಢ್ಯನು, ಯುದ್ಧಶೂರನು. ನಿಂತು ಒಂದು ಸವಾಲಾಗ್ತಾನೆ. ಏನು ಗೊತ್ತಾ, ಇಸ್ರೇಲ್ ಜನಾಂಗದವರೇ, ನೀವು ಯಾಕೆ ಜಗಳ ಆಡೋದು? ನಿಮ್ಮಲ್ಲಿ ಯಾವನೋ ಒಬ್ಬನನ್ನು ಆರಿಸ್ಕೊಟ್ರೆ ನನ್ನೊಟ್ಟಿಗೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಲಿ, ಇವರೆಲ್ಲರೂ ಕೂಡ ನಿಮಗೆ ಒಳಪಡ್ತಾರೆ. ನಾನು ನಿಮ್ಮನ್ನು ಸೋಲಿಸಿದರೆ, ಅವನನ್ನು ಸೋಲಿಸಿದರೆ ನೀವೆಲ್ಲರೂ ನಮಗೆ ಒಳಪಡಬೇಕು ಅಂತೇಳಿ ಇದೊಂದು ಒಪ್ಪಂದ. ಈ ಒಪ್ಪಂದಕ್ಕೆ ಒಪ್ಪಿದಾಗ ಅವಾಗ ಪ್ರಿಯರ ದೇವರ ಮಕ್ಕಳಿರ ಪ್ರತಿನಿತ್ಯ ಕೂಡ ಬೆಳಿಗ್ಗೆ ಸಾಯಂಕಾಲ ಇಸ್ರೇಲ್ ಜನಾಂಗದವರನ್ನು ದೇವರನ್ನು ನಿಂದಿಸಿ ಹೋಗ್ತಾನೆ ಅವನು ಪ್ರತಿನಿತ್ಯ. ಒಂದು ದಿನ ಈ ದಾವೀದನು ಕೇಳ್ತಾನೆ ಆ ಮಾತನ್ನು. ಅವನು ಬೈಯುವಂಥದ್ದು ಅಂದರೆ ತಂದೆಯಾದ ದೇವರನ್ನು ನಿಂದಿಸುವಂಥದ್ದು, ಎರಡನೇದಾಗಿ ಇಸ್ರಾಯೇಲ್ಯರನ್ನು ನಿಂದಿಸುವಂಥದ್ದು. ದಾವೀದನು ಕೇಳಿದಾಗ ಅವಾಗ ದಾವೀದನಿಗೆ ರೋಷ ಬರುತ್ತೆ ರೀ. ಏನು ಗೊತ್ತಾ, ಸುನ್ನತಿ ಇಲ್ಲದಂಥ ಇವನು ನನ್ನ ದೇವರನ್ನು ನಿಂದಿಸ್ತಾನ, ಇವನು ನನ್ನ ಪ್ರಜೆಗಳನ್ನು ನಿಂದಿಸ್ತಾನ, ಇವನನ್ನು ನಾನು ಸಾಯಿಸೋ ತನಕ ನಿದ್ದೆ ಮಾಡಲ್ಲ ಅಂತ ಹೇಳಿ ಪ್ರಿಯರ ದೇವ್ರ ಮಕ್ಕಳಿರ ಅರಸನ ಬಳಿಗೆ ಹೋಗ್ತಾನೆ. ಪ್ರಿಯರೇ, ಅವನನ್ನು ನಾನು ಕೊಂದಾಕ್ತೀನಿ, ನನಗೆ ಅಪ್ಪಣೆ ಕೊಡಿ, ನನಗೆ ಅನುಮತಿಯನ್ನು ಕೊಡಿ ಎಂದಾಗ, ನೀನು ಬಾಲಕನು ಕಣೋ, ನೀನು ಚಿಕ್ಕ ಹುಡುಗನು ಕಣೋ, ನೀನು ಎಲ್ಲಿ ಒದ್ದಾಡಿ, ನೀನು ಎಲ್ಲಿ ಯುದ್ಧ ಮಾಡ್ತೀಯ, ಎಲ್ಲಿ ನೀನು ಅವನನ್ನು ಸೋಲಿಸ್ತೀಯ? ಅವನು ಚಿಕ್ಕಂದಿನಿಂದಲೇ ಯುದ್ಧ ಶೂರನು, ಅವನು ಅನೇಕರನ್ನು ಕೊಂದಾಕಿದ್ದಾನೆ, ಅನೇಕರನ್ನು ಸಾಯಿಸಿದ್ದಾನೆ, ಅವನು ಯುದ್ಧಶೂರನು, ಗೊಲಿಯಾತನು. ಅಂಥವನನ್ನು ನೀನು ಗೆಲ್ಲೋದಕ್ಕಾಗುತ್ತಾ ಅಂದಾಗ ದಾವೀದನು ಹೇಳುವಂಥ ಮಾತು ನೋಡಿ. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿರುವಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಒಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನಿಜವಾದ ಕುರುಬನು ಆತನು. ಅಂದರೆ ಅರಣ್ಯದಲ್ಲಿ, ಕಾಡಿನಲ್ಲಿ ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ಒಂದು ಕರಡಿ ಆಗಿರ್ಬೋದು, ಇಲ್ಲ ಸಿಂಹ ಆಗಿರ್ಬೋದು, ಇಲ್ಲಾಂದರೆ ಜಂತುಗಳಾಗಿರ್ಬೋದು, ಮೃಗಗಳಾಗಿರ್ಬೋದು ಬಂದಿರುವಾಗ ಅವುಗಳನ್ನು ಕೊಂದಾಕಿರುವಂಥ ಮಹಾವೀರನು, ಬಾಲಕನಾಗಿರುವಂಥ ದಾವೀದನು. ಈ ಸುನ್ನತಿಲ್ಲದ ಇವನೆಷ್ಟರವನು ಜೀವ ಸ್ವರೂಪನಾಗಿರುವಂಥ ತಂದೆಯಾದ ದೇವರನ್ನು ನಿಂದಿಸ್ತಾನ ಅವನು ಅಂತ ಹೇಳಿ ಎದೆ ತಟ್ಟಿ ಧೈರ್ಯವಾಗಿ ಮುಂದೆ ನಿಂತುಕೊಂಡು ಆ ಯುದ್ಧ ಶೂರನ ಜೊತೆಯಲ್ಲಿ ಯುದ್ಧ ಮಾಡಿದ್ದಾನೆ. ಪ್ರಿಯರೇ, ಒಂದೇ ಹೇಟಿಗೆ ಹೊಡೆದಾಕಿದ್ದಾನೆ. 10 ಏಟಿಲ್ಲ, ಒಂದೇ ಹೇಟಿಗೆ
ದಾವೀದನು. ಅದು ದೇವರ ನಾಮದಲ್ಲಿ, ಅದು ದೇವರ ನಾಮದಲ್ಲಿ. ಹೊರಗಡೆ ಎಷ್ಟೋ ಮಂದಿ ತೋಳಗಳು ಇವೆ, ಮೃಗಗಳಿವೆ, ಬಾಯಿಗೆ ಬಂದ ಅಂದರೆ ಕ್ರೈಸ್ತನನ್ನು ಕುರಿತು, ಕ್ರೈಸ್ತರನ್ನು ಕುರಿತು, ಬೈಬಲನ್ನು ಕುರಿತು ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ ಏನಂತಾರೆ ನಮ್ಮ ಕ್ರೈಸ್ತರು? ದೊಡ್ಡ ದೊಡ್ಡ ಸೇವಕರು, ಕುರಿ ಕಾಯುವಂಥ ಕುರುಬರು ಅಂತ ದೊಡ್ಡ ಪಟ್ಟಿ ಹಾಕ್ಕೊಂಡಿರ್ತಾರೆ. ಕುರಿ ಕಾಯುವಂಥ ದೊಡ್ಡ ಕುರುಬರು ಅಂತ. ಆ ಅಂದರೆ ಕುರಿಗಳಿಗೆ ಅವಮಾನ ಆದಾಗ, ದೇವರಿಗೆ ಅವಮಾನವಾದಾಗ, ಬೈಬಲ್ ಗ್ರಂಥಕ್ಕೆ ಅವಮಾನವಾದಾಗ ವಾಕ್ಯದ ಮೂಲಕ ಉತ್ತರ ಕೊಡೋದು ಬಿಟ್ಟು ಮನೆಯಲ್ಲಿ ಪ್ರಾರ್ಥನೆ ಮಾಡೋಣ ಬ್ರದರ್, ಪ್ರಾರ್ಥನೆ ಮಾಡಪ್ಪ. ಅವಮಾನ ಬಂದಿದೆಯಲ್ವಾ, ಕುರಿಗಳನ್ನು ನಿಂದಿಸ್ತಾ ಇದ್ದಾನಲ್ವಾ, ಕುರಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನಲ್ವಾ. ಕುರಿಗಳನ್ನು ಹಿಡ್ಕೊಂಡು ಹೋಗುವಾಗ, ಕುರಿಗಳನ್ನು ನಿಂದಿಸುವಾಗ, ದೇವರನ್ನು ನಿಂದಿಸುವಾಗ, ಅವಮಾನ ಪಡಿಸುವಾಗ ಒಬ್ಬ ಸೇವಕನಾಗಿ, ಕುರಿ ಕಾಯುವಂಥ ಕುರುಬನಾಗಿ ಏನು ಮಾಡಬೇಕು? ನೀನು ಎಚ್ಚೆತ್ತುಕೊಳ್ಬೇಕು, ಸಿದ್ಧನಾಗಬೇಕು, ಸರ್ವಾಂಗ ಕವಚವನ್ನು ಧರಿಸ್ಕೊಳ್ಬೇಕು. ಯಾರೊಟ್ಟಿಗೆ ಯುದ್ಧ ಮಾಡೋದಕ್ಕೆ? ಸೈತಾನನೊಟ್ಟಿಗೆ ಯುದ್ಧ ಮಾಡೋದಕ್ಕೆ. ಸೈತಾನನೊಟ್ಟಿಗೆ ಯುದ್ಧ ಅಂದರೆ ಅವನ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇದ್ದಂಥ ಅವನೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಸರ್ವಾಂಗ ಕವಚವನ್ನು ಧರಿಸ್ಕೊಳ್ಬೇಕಂತೆ. ಸರ್ವಾಂಗ ಕವಚವೇನು? ದೇವರ ವಾಕ್ಯವೆಂಬ ಖಡ್ಗವನ್ನು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನವನ್ನು, ಆದದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರ ಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ಅಂತಾನೆ. ಅಂದರೆ ನೋಡಿ, ಈ ಮಾತಿನಲ್ಲಿ ಅರ್ಥ ಏನಿದೆ ಅಂತ ನೋಡುವಾಗ, ಸರ್ವಾಂಗ ಕವಚವನ್ನು ಧರಿಸ್ಕೊಳ್ಬೇಕಂತೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಬೇಕಂತೆ. ಸತ್ಯವೆಂಬ ನಡುಕಟ್ಟನ್ನು ಏನು ಕಟ್ಕೊಂಡಿದ್ದಾರೆ ಅಂತ ನೋಡುವಾಗ, ಯಾರೋ ಹೇಳಿದ್ದನ್ನು ಇವರು ಆಲೋಚನೆ ಮಾಡ್ತಾ ಇರ್ತಾರೆ, ಯಾರೋ ಹೇಳಿದ್ದನ್ನು ಬೋಧನೆ ಮಾಡ್ತಾರೆ. ಅಲ್ಲ, ಬೈಬಲ್ ಓದಬೇಕಲ್ಲ, ಬೈಬಲನ್ನು ಓದಬೇಕು, ಬೈಬಲನ್ನು ಧ್ಯಾನಿಸಬೇಕು, ಬೈಬಲನ್ನು ಪಾಲಿಸಬೇಕು. ಕೆಲವ್ರು ಏನು ಮಾಡ್ತಾ ಇರ್ತಾರೆ ಅಂತ ನೋಡುವಾಗ, ಬೋಧಿಸೋದಕ್ಕೆ ಮಾತ್ರ ಸ್ಟಡಿ ಮಾಡ್ತಾ ಇರ್ತಾರೆ, ಬೋಧಿಸೋದಕ್ಕೆ ಮಾತ್ರ. ಬೋಧಿಸಿದ ಮೇಲೆ ಮುಗೀತು. ಬೋಧಿಸೋದಕ್ಕೆ ದೊಡ್ಡದಾಗಿ ಬರ್ತಾರೆ, ಬೋಧಿಸ್ತಾರೆ. ಅಬ್ಬಬ್ಬಬ್ಬ, ಬೋಧಿಸುವಾಗ ನೋಡಬೇಕು ಇವ್ರದ್ದು ಆಟ. ನಾನೇ ದೊಡ್ಡ ಭಕ್ತನು ಅನ್ನೋ ಹಾಗೇ ಕಾಣ್ತಾರೆ ಇವರೆಲ್ಲರೂ ಕೂಡ. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿದೆ, ಕ್ರಿಯೆ ಇರಲಿ, ಕ್ರಿಯೆ ಇಲ್ಲವೇ ಇಲ್ಲ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಹೊರಗಡೆ ಕಾಡುವಂಥ ರೀತಿಯಲ್ಲಿ ಜೀವಿತದಲ್ಲಿ ಇಲ್ಲ ರೀ. ಜೀವಿತದಲ್ಲಿ ನೋಡುವಾಗ ಅನೇಕ ಅಧರ್ಮಗಳು, ಅನೇಕ ಪಾಪಗಳು, ಅನೇಕ ಅನ್ಯಾಯಗಳು, ಅನೇಕ ಮೋಸಗಳು, ಅನೇಕ ಕುತಂತ್ರದಿಂದ ತುಂಬಿರುವಂಥ ನಾಯಕರು ಇದ್ದಾರೆ ಈ ಸಮಾಜದಲ್ಲಿ. ಅನೇಕ ಕುತಂತ್ರದಿಂದ, ಅನೇಕ ಅನ್ಯಾಯದಿಂದ, ಮೋಸದಿಂದ ಇದ್ದಾರೆ. ಕುರಿಮರಿಗಳಿಗೆ, ದೇವರ ಮಕ್ಕಳಾದಂಥ ಕುರಿಗಳಿಗೆ ಶ್ರೇಷ್ಠವಾದಂಥ ಆರೋಗ್ಯಕರವಾದಂಥ ಆಹಾರವನ್ನು ಕೊಡಬೇಕು. ಆ ಕುರಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಬೇಕು. ಕುರಿಗಳ ರಕ್ತವನ್ನು ಕುಡಿಯೋದಲ್ಲ, ಅಮಾಯಕರ ರಕ್ತವನ್ನು ಕುಡಿಯೋದಲ್ಲ, ಅಮಾಯಕರನ್ನು ಮೋಸ ಮಾಡೋದಲ್ಲ. ದೇವರ ವಾಕ್ಯವನ್ನು ಸಾರಿ, ಇದ್ದದ್ದು ಇದ್ದ ಹಾಗೆ ಸಾರಿ, ದೇವರ ಜ್ಞಾನವನ್ನು ಪ್ರಪಂಚಕ್ಕೆ ಉನ್ನತವಾಗಿ ಪರಿಚಯ ಮಾಡುವಂಥ ನೀನು ಅಮಾಯಕರ ರಕ್ತವನ್ನು ಕುಡಿತೀರಾ? ಕುಡಿಯುವಂಥವ್ರು ಬಹಳ ಮಂದಿ ಇದ್ದಾರೆ. ಕುಡಿಯುವಂಥವ್ರು ಬಹಳ ಮಂದಿ ತುಂಬಿ ತುಳುಕುತ್ತಾ ಇದ್ದಾರೆ ಈ ಸಮಾಜದಲ್ಲಿ. ಜಾಗ್ರತೆ ಪಡಬೇಕು. ಒಂದು ಸಾರಿ ನೋಡಿಕೊಳ್ಬೇಕು. ನೀವು ಯಾರನ್ನು ನಂಬಿ ಕುಳಿತುಕೊಂಡಿದ್ದೀರಾ ನೋಡಿಕೊಳ್ಳಿ ಒಂದು ಸಾರಿ. ಯಾರನ್ನು ನಂಬಿದ್ದೀರಾ? ದೇವರು ಬೇಡವಾ? ಯೇಸು ಕ್ರಿಸ್ತರು ಬೇಡವಾ? ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಾಗ, ನಮಗೋಸ್ಕರ ರಕ್ತ ಸುರಿಸಿರುವಾಗ, ಅವರನ್ನು ಬಿಟ್ಟು ಯಾರಿಗೆ ನೀನು ಆ ಸ್ಥಾನ ಕೊಡ್ತೀಯಾ? ದೇವರಿಗೆ ಸ್ಥಾನ ಕೊಡು, ಮೊದಲನೇ ಸ್ಥಾನ. ದೇವರಿಗೆ ಮೊದಲನೇ ಸ್ಥಾನ ಕೊಡು. ದೇವರಿಗೆ ಕೊಟ್ಟರೆ ಎಲ್ಲರನ್ನ ನೀನು ಪ್ರೀತಿಸ್ತೀಯಾ? ಎಲ್ಲರನ್ನೂ ನೀನು ಪ್ರೀತಿಸ್ತೀಯಾ? ಎಲ್ಲರಿಗೆ ನೀನು ಒಳ್ಳೆಯದನ್ನು ಮಾಡ್ತೀಯಾ? ಕುತಂತ್ರ ಮಾಡಲ್ಲ, ಚಾಡಿ ಮಾತುಗಳನ್ನು ಹೇಳಲ್ಲ.
ಇಲ್ಲಿ ಹೋಗಿ ಅವ್ರಿಗೆ ಚಾಡಿ ಮಾತುಗಳು, ಅಲ್ಲಿ ಹೋಗಿ ಇನ್ನೊಬ್ಬರಿಗೆ ಚಾಡಿ ಮಾತುಗಳು ಮಾಡ್ತಾನೆ. ಅವನು ದೇವರ ಮಗನಾದರೆ ಇದ್ದದ್ದು ಇದ್ದ ಹಾಗೆ ನೇರವಾಗಿ ಮಾತಾಡ್ತಾನೆ, ಯಥಾರ್ಥವಾಗಿ ಮಾತಾಡ್ತಾನೆ, ಭಕ್ತಿಯಿಂದ ಜೀವಿಸ್ತಾನೆ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾನೆ, ಕುರಿಗಳಿಗೆ ಒಳ್ಳೆಯದನ್ನು ಮಾಡ್ತಾನೆ. ಒಳ್ಳೆಯದನ್ನು ಮಾಡುವವನು ನಿಜವಾದ ಕುರುಬನಾಗ್ತಾನೆ. ನಿಜವಾದ ಕುರುಬನು ಯೇಸು ಕ್ರಿಸ್ತರು, ನಿಜವಾದ ಕುರುಬನು ದೇವರು, ನಿಜವಾದ ಕುರುಬನು ಒಂದು ಕಾಲದಲ್ಲಿ ದಾವೀದನು, ಒಂದು ಕಾಲದಲ್ಲಿ ಮೋಶೆ ಆಗಿರ್ಬೋದು, ಒಂದು ಕಾಲದಲ್ಲಿ ಪ್ರವಾದಿಗಳಾಗಿರ್ಬೋದು. ಅದೇ ಪ್ರಕಾರ ಈಗಿನ ಕಾಲ 1ನೇ ಶತಮಾನದಲ್ಲಿ ನೋಡುವಾಗ ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಂಥ ಭಕ್ತರಿದ್ದಾರೆ ನೋಡಿ, ಅಪೋಸ್ತಲರು ಇದ್ದಾರೆ ನೋಡಿ, ಅವರು ನಿಜವಾದ ಕುರುಬರಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಅವರನ್ನು ನೋಡಿ ಕಲಿಬೇಕು ನಾವೆಲ್ಲರೂ ಕೂಡ. ಕೊನೆ ದಿನಗಳಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ. ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದಂಥ ನೀನು ಯಾಕಯ್ಯ ಈ ಲೋಕದಲ್ಲಿ ತವಕ, ಯಾಕಯ್ಯ ಈ ಲೋಕದಲ್ಲಿ ಪ್ರಯಾಸ, ಯಾಕಯ್ಯ ಈ ಲೋಕದಲ್ಲಿ ಕುತಂತ್ರ, ಯಾಕಯ್ಯ ಕುತಂತ್ರಗಳು, ಯಾಕಯ್ಯ ಮೋಸಗಳು, ಯಾಕಯ್ಯ ಅನ್ಯಾಯಗಳು? ಜಾಗ್ರತೆ ಪಡಲ್ವಾ? ಎಚ್ಚರಿಕೆ ತಗೊಳ್ಳಲ್ವಾ? ನಿನ್ನ ಆತ್ಮವನ್ನು ಕಾಪಾಡಿಕೊಳ್ಳಲ್ವಾ? ನಿನ್ನ ಕುಟುಂಬದ ಆತ್ಮಗಳನ್ನು ಕಾಪಾಡಿಕೊಳ್ಳಲ್ವಾ? ನಿನ್ನ ಆತ್ಮವನ್ನು ಕಾಪಾಡಿಕೋ, ನಿನ್ನ ಕುಟುಂಬದ ಆತ್ಮಗಳನ್ನು ಕಾಪಾಡಿಕೋ. ಜಾಗ್ರತೆ ಪಡು. ವಾಕ್ಯದ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಜಾಗ್ರತೆ ಪಡು. ನೀನು ನಿಜವಾಗ್ಲೂ ಯೇಸು ಕ್ರಿಸ್ತರನ್ನು ಪ್ರೀತಿಸ್ತಾ ಇದ್ದೀಯಾ? ನಿಜವಾಗ್ಲೂ ಯೇಸು ಕ್ರಿಸ್ತರನ್ನು ಪ್ರೀತಿಸ್ತಾ ಇದೆಯಾ? ಹಾಗಿದ್ದರೆ ಯೇಸು ಪ್ರಭು ಒಂದು ಮಾತು ಹೇಳಿದ್ದಾರೆ, ಆ ಮಾತನ್ನು ಗಮನಿಸು. ಏನದು? ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರಿ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಪೇತ್ರನೇ, ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ? ಹೌದು ಪ್ರಭುವೇ. ಹಾಗಾದರೆ ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು, ಕುರಿಮರಿಗಳನ್ನು ಮೇಯಿಸು. 2ನೇ ಸಾರಿ ಮತ್ತೆ ಕೇಳ್ತಾನೆ ಪ್ರಭು, ಪೇತ್ರನೇ, ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ? ನೋಡಿ ಆ ಮಾತನ್ನು. ಆತನು ಅವನಿಗೆ ತಿರುಗಿ 2ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಆಗ ಅಂದನು ಅವನಿಗೆ ಯೇಸು, ನನ್ನ ಕುರಿಮರಿಗಳನ್ನು ಮೇಯಿಸು, ನನ್ನ ಕುರಿಮರಿಗಳನ್ನು ಮೇಯಿಸು. ನನ್ನ ಕುರಿಮರಿಗಳನ್ನು ಮೇಯಿಸು ಅಂದರೆ, ಕುರಿಮರಿಗಳಂದರೆ ಭಕ್ತರು, ಸಭೆಯಲ್ಲಿದ್ದಂಥ ಭಕ್ತರು. ಆ ಭಕ್ತರನ್ನು ಕಾಪಾಡಿಕೊಳ್ಬೇಕಂತೆ. ಯಾವುದ್ರ ಮೂಲಕ ಕಾಪಾಡಿಕೊಳ್ಳುವಂಥದ್ದು? ವಾಕ್ಯದ ಮೂಲಕಯ್ಯ. ವಾಕ್ಯದ ಮೂಲಕ ಕಾಪಾಡಿಕೊಳ್ಬೇಕಯ್ಯ. ವಾಕ್ಯದ ಮೂಲಕ ಕಾಪಾಡಿಕೊಳ್ಳಬೇಕು. ಏನ್ರಿ, ಕೆಲವರು ಏನು ಮಾಡಿದಾರಂತ ನೋಡುವಾಗ, ನಮ್ಮ ಈ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬುವಂಥ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಕೆಲವರು ಕೋಪ ಮಾಡಿಕೊಂಡು ಆ ಚಾನಲ್ ನೋಡಲೇಬಾರ್ದು ಅಂತೇಳಿ ಕೆಲವರು ವಿಶ್ವಾಸಿಗಳಿಗೆ ಇವರು ರೂಲ್ಸ್ ಮಾಡುವಂಥದ್ದು, ನೋಡಲೇಬಾರ್ದು ಅಂತ. ಆ ಚಾನಲ್ ನೀವು ನೋಡಬಾರ್ದು ನೀವು. ಏನಿದೆ ಇದರಲ್ಲಿ? ದೇವರ ವಾಕ್ಯ ಇಲ್ವಾ? ದೇವರ ವಾಕ್ಯ ಇರುವುದರಿಂದ, ಅವನಲ್ಲಿ ಸೈತಾನು ತುಂಬಿಕೊಂಡಿರುವುದರಿಂದ ನೋಡಬಾರ್ದು ಅಂತೇಳಿ ಅವರ ಸಭೆಯಲ್ಲಿದ್ದಂಥ ಆ ಕುರಿಗಳನ್ನು ಲಾಕ್ ಮಾಡ್ತಾ ಇದ್ದಾನೆ, ಬಂಧಿಸ್ತಾ ಇದ್ದಾನೆ. ಇನ್ನೊಬ್ಬ ಕುರುಬನ ಏನು ಮಾಡ್ತಾ ಇದ್ದಾನೆ ಅಂತ ನೋಡುವಾಗ, ರಾಮು ಎಲ್ಲಿ ಮೀಟಿಂಗ್ ಇಟ್ಟರು ಹೋಗಬಾರ್ದು, ಅವನ ಬಳಿಯಲ್ಲಿ ಹೋಗಬಾರ್ದು, ಅವನ ಮೀಟಿಂಗ್ಗೆ ಹೋಗಬಾರ್ದು. ಇದು ಎಲ್ಲಿ ಕುರುಬನಪ್ಪ ನೀನು? ಇದೆಲ್ಲಿ ಕುರುಬನ್ ನೀನು? ಕುರುಬನಂದ ಮೇಲೆ ಹೋಗಬಾರ್ದು ಅಂತ ಹೇಳ್ತೀಯ? ಕುರುಬನಾದ ಮೇಲೆ ಹೋಗಬಾರ್ದು ಅಂತ ಹೇಳ್ತೀಯ? ಅಲ್ಲಿಗೆ ಹೋಗಬಾರ್ದು, ವಾಕ್ಯ ಕೇಳಬಾರ್ದಾ? ವಾಕ್ಯ ಕೇಳಬಾರ್ದಂದ್ರೆ ನೀನೆಂಥ ದೊಡ್ಡ ಕುರುಬನಪ್ಪ? ಕುರುಬನಂದ ಮೇಲೆ ನೀನು ಎಲ್ಲರನ್ನ ಪ್ರೀತಿಸ್ಬೇಕಲ್ಲಯ್ಯ, ನಿನ್ನ ಮಕ್ಕಳನ್ನು ನೀನು ಪ್ರೀತಿಸ್ಬೇಕಲ್ಲಯ್ಯ. ಎಲ್ಲರನ್ನ ನೀನು ಪ್ರೀತಿಸಬೇಕು. ಹಣ ಕೊಟ್ರೇನೇ ಪ್ರೀತಿಸ್ತೀಯ? ದುಡ್ಡು ಕೊಟ್ರೇನೇ ಪ್ರೀತಿಸ್ತೀಯ? ಅದು ಪ್ರೀತಿ ಅಂತಾರ? ನೋಡಿ ಒಂದು ಸಾರಿ ಹೇಗಿದೆ ಸಮಾಜ. ಬೋಧಕರಾಯವರು ಸಮಾಜವನ್ನು ಉದ್ಧಾರ ಮಾಡೋರಾಯವರು, ಸಮಾಜವನ್ನು ಉದ್ಧಾರ ಮಾಡೋರು ದೇವರ ಜ್ಞಾನವನ್ನು ಇದ್ದಾಗೆ ಸಾರಿ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು, ನಿಲ್ಲಿಸಬೇಕು, ಕೊನೆ ತನಕ ಹೋಗಬೇಕು. ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಯೇಸು ಪ್ರಭು ಹೇಳ್ತಾರೆ,
ಪೇತ್ರನೇ, ನನ್ನನ್ನು ಪ್ರೀತಿಸ್ತೀಯಾ? ಹೌದು, ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಹಾಗಾದರೆ ನನ್ನ ಕುರಿಮರಿಗಳನ್ನು ಮೇಯಿಸು ಅಂತ, ಕುರಿಗಳನ್ನು ಮೇಯಿಸು ಅಂತ. ಮೇಯಿಸು ಅಂದಾಗ ಅವ್ರು ಏನು ಮಾಡಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿರ? ಏನು ಮಾಡಿದ್ದಾರೆ? ಸಭೆಯನ್ನು ಶಪಿಸಿದ್ದಾರಾ? ನಿಂದಿಸಿದ್ದಾರಾ? ಅವಮಾನ ಪಡಿಸಿದ್ದಾರಾ? ಸಭೆಗೋಸ್ಕರ, ಕುರಿಗಳಿಗೋಸ್ಕರ ಅವರೆಲ್ಲರೂ ಪ್ರಾಣ ತ್ಯಾಗ ಮಾಡಿದ್ದಾರೆ ಪ್ರಿಯರ. ಅಪೋಸ್ತಲರು ಪ್ರಾಣ ತ್ಯಾಗ ಮಾಡಿದ್ದಾರೆ ಕುರಿಗಳಿಗೋಸ್ಕರ, ಭಕ್ತರಿಗೋಸ್ಕರ. ಆ ಭಕ್ತರು ಆರೋಗ್ಯವಾಗಿರಬೇಕು ಎಂದು, ಆ ಭಕ್ತರು ಸೇವೆಯಲ್ಲಿ ಇರಬೇಕು ಎಂದು, ಆ ಭಕ್ತರು ದೇವರಿಗೆ ಅನುಕೂಲವಾಗಿ ಇರಬೇಕು ಎಂದು, ದೇವರಿಗೆ ಜೊತೆಯಾಗಿರಬೇಕು, ದೇವರ ಸಹವಾಸದಲ್ಲಿ, ಅನ್ಯೋನ್ಯ ಸಹವಾಸದಲ್ಲಿ ಇರಬೇಕು ಎಂದು. ಅಂಥ ಗುಣ ಎಲ್ಲಿದೆ? ಹೊರಗಡೆ ಹೇಳೋದಕ್ಕೆ ಮಾತ್ರ. ಮತ್ತು ಕ್ರಿಯೆ ಎಲ್ಲಿದೆ? ಕ್ರಿಯೆ ಎಲ್ಲಿದೆಯಾ? ಕಲ್ತ್ಕೊಂಡು ಹೇಳುವಂಥದ್ದು ದೊಡ್ಡದಾ? ದೇವ್ರು ಹೇಳಿದ್ದಾರೆ, ಈ ಮಾತುಗಳೆಲ್ಲ ಕೂಡ ದೇವ್ರು ಕೊಟ್ಟದ್ದ, ಮನುಷ್ಯರು ಕೊಟ್ಟದ್ದ? ದೇವ್ರ ಮೂಲಕ ನಮಗೆ ಬದುಕು ಬಂದಿದೆಯಾ ಅಥವಾ ಮನುಷ್ಯರ ಮೂಲಕ ಬಂದಿದೆಯಾ? ದೇವ್ರ ಮೂಲಕ ಬದುಕು ಬಂದಿದೆ, ದೇವ್ರ ಮೂಲಕ ಜ್ಞಾನ ಬಂದಿದೆ, ದೇವ್ರ ಮೂಲಕ ಆರೋಗ್ಯ ಬಂದಿದೆ, ದೇವ್ರ ಮೂಲಕ ಈ ಲೋಕದಲ್ಲಿ ಜೀವಿತ ಬಂದಿದೆ, ದೇವರ ಮೂಲಕ ಈ ಜಗತ್ತು ಬಂದಿದೆ. ದೇವ್ರ ಮೂಲಕ ಈ ಜಗತ್ತು, ದೇವ್ರ ಮೂಲಕ ಈ ಜೀವಿತ, ದೇವ್ರ ಮೂಲಕ ಆರೋಗ್ಯ, ದೇವ್ರ ಮೂಲಕನೇ ವಾಕ್ಯ, ದೇವ್ರ ಮೂಲಕನೇ ಜ್ಞಾನ. ಹಾಗಿರುವಾಗ ಯಾರಿಗೆ ಸ್ಥಾನ ಕೊಡ್ತಾ ಇದ್ದೀವಿ? ಯಾರನ್ನು ನಂಬಿ ಕುಳಿತುಕೊಂಡಿದ್ದೀವಿ? ಅದಕ್ಕೆ ಜಾಗ್ರತೆ ತಗೊಳ್ಳಿ ಅಂತಾರೆ, ಎಚ್ಚರಿಕೆ ತಗೊಳ್ಳಿ ಅಂತಾರೆ. ಅದಕ್ಕೆ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ಕುರಿ ವೇಷಗಳು ಹಾಕಿಕೊಂಡು ಬರುವಂಥ ತೋಳಗಳಿದ್ದಾರೆ, ಆದ್ದರಿಂದ ನೀವು ಜಾಗ್ರತೆ ಪಡಿ, ಸುಳ್ಳು ಪ್ರವಾದಿಗಳಿದ್ದಾರೆ, ಜಾಗ್ರತೆ ಅಂತಾರೆ. ಎಷ್ಟು ಮಂದಿ ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ ಅಂತ ನೋಡುವಾಗ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೆ ದೊಡ್ಡ ದೊಡ್ಡ ಸೂಚಕ ಕ್ರಿಯೆಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡಿ, ಪ್ರಪಂಚ ದೇಶ ಇನ್ನೊಂದು ಟೀಮ್ ನೋಡುವಾಗ ದೊಡ್ಡ ದೊಡ್ಡ ಸೂಚಕ ಕ್ರಿಯೆಗಳನ್ನು ಮಾಡುತ್ತೇವೆ, ಅದ್ಭುತಗಳನ್ನು ಮಾಡುತ್ತೇವೆ ಅಂತೇಳಿ ಅನೇಕ ಏನ್ರಿ ಹೊರಟಿದ್ದಾರೆ ಹೊರಗಡೆ. ಇವರು ಯಾರಂತ ನೋಡುವಾಗ ಕುರಿಗಳನ್ನು ಮಾಯ ಮಾಡುವಂಥವ್ರು, ಮೋಸ ಮಾಡುವಂಥವ್ರು, ಅಂದರೆ ಭಕ್ತರನ್ನು ದಾರಿ ತಪ್ಪಿಸುವಂಥ ಕ್ರೂರವಾದ ತೋಳಗಳಾಗಿರುವಂಥ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರೈಸ್ತರು ಅನೇಕರು ಹೊರಟಿದ್ದಾರಂತೆ, ಹೊರಗಡೆ ಇದ್ದಾರಂತೆ. 1ನೇ ಶತಮಾನದಲ್ಲಿ ಬಂದಿದ್ದಾರೆ. 1ನೇ ಶತಮಾನದಲ್ಲಿ ಬಂದಿರುವಾಗ ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇದ್ದಾರೆ? ಒಂದು ಸಾರಿ ಪ್ರತಿ ಒಬ್ಬರು ಕೂಡ ಪರಿಶೋಧನೆ ಮಾಡಬೇಕಾಗುತ್ತೆ. ಪರಿಶೋಧನೆ ಮಾತುಗಳ ಮೂಲಕ ಅರ್ಥ ಆಗುತ್ತೆ ಇವರು ಕಳ್ಳ ಬೋಧಕರು ಎಂದು, ಕ್ರಿಯೆಗಳ ಮೂಲಕ ಅರ್ಥ ಆಗುತ್ತೆ ಇವರು ಸುಳ್ಳು ಬೋಧಕರು ಎಂದು, ಅವ್ರ ಪ್ರವರ್ತನೆ ಮೂಲಕ ಅರ್ಥ ಆಗುತ್ತೆ ಕುರಿ ವೇಷ ಹಾಕಿಕೊಂಡು ಬಂದಿರುವಂಥ ತೋಳಗಳು ಎಂದು. ತೋಳಗಳು ಏನ್ರಿ? ಅಪೋಸ್ತಲರು ತ್ಯಾಗ ಮಾಡಿದ್ದಾರೆ, ಬೋಧಕರು, ಸೇವಕರು, ಕುರಿಗಳನ್ನು ಕಾಯುವಂತಹ ಕುರುಬರು ಹೇಗಿದ್ದಾರೆ ಅವರೆಲ್ಲರೂ ಕೂಡ? ಈ ಲೋಕದಲ್ಲೇ ಹಣ ಬರುತ್ತೆ ಅಂತೇಳಿ ಸುವಾರ್ತೆ ಮಾಡಿದ್ದಾರಾ? ಈ ಲೋಕದಲ್ಲಿ ಏನು ಸಂಪಾದನೆ ಬರುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದಾರಾ? ಏನಿದ್ರೂ ಪರವಾಗಿಲ್ಲ ಪ್ರಿಯರ ದೇವ್ರ ಮಕ್ಕಳು, ಎಲ್ಲವನ್ನು ಸಹಿಸ್ಕೊಂಡಿದ್ದಾರೆ ಅವರು. ಸ್ಟೆಫೇನನು ಎಲ್ಲ ಸಹಿಸ್ಕೊಂಡಿದ್ದಾನೆ. ಅಪೊಸ್ತಲನಾಗಿರುವಂಥ ಪೌಲನು ಕೂಡ ಎಷ್ಟು ಸೇವೆ ಮಾಡಿದ್ದಾನೆ. ಆತನು ಬದುಕುವುದಾದರೆ ನಾನು ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಶಿಷ್ಯರನ್ನು ಕಾಪಾಡಿಕೊಳ್ಳೋದಕ್ಕೆ, ಕ್ರಿಸ್ತನ ಜ್ಞಾನವನ್ನು ಸಾರೋದಕ್ಕೆ, ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸೋದಕ್ಕೇ ನನ್ನ ಪ್ರಯಾಸ. ಅನೇಕ ಕಡೆ, ಅನೇಕ ಪ್ರಾಂತಗಳಲ್ಲಿ, ಅನೇಕ ದೇಶಗಳಲ್ಲಿ ನಾನು ಸುವಾರ್ತೆ ಮಾಡಿದ್ದೀನಿ, ತಿರುಗಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಯಾರ ಮೇಲೆ ಭಾರ ಹಾಕಿಲ್ಲ ನಾನು, ಯಾರಿಗೂ ಭಾರ ಹಾಕಿಲ್ಲ, ಯಾರಿಗೂ ಭಾರವಾಗಿಲ್ಲ. ನಾನು ಪ್ರೀತಿಯಿಂದ ಹೋಗಿದ್ದೀನಿ, ಯಥಾರ್ಥವಾಗಿ ಸೇವೆ ಮಾಡಿದ್ದೀನಿ ಅಂಥೇಳಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳಿಕೊಳ್ಳುವಂಥದ್ದು. ಈಗಿನ ಕಾಲದಲ್ಲಿ ಏನಯ್ಯ ನಿಮ್ಮ ಬೋಧನೆ ಏನು ನಿಮ್ಮ ಸೇವೆ ಏನು, ನಿಮ್ಮ ಪ್ರವರ್ತನೆ ಏನು? ನೀನು ರಕ್ಷಣೆ ಹೊಂದಬೇಕಂದ್ರು, ನಿನ್ನ ಕುಟುಂಬದಲ್ಲಿ ಇದ್ದವರು ರಕ್ಷಣೆ ಹೊಂದಬೇಕಂದ್ರು, ಸಭೆಯಲ್ಲಿ ಇದ್ದವರು ರಕ್ಷಣೆ ಹೊಂದಬೇಕಂದ್ರು ವಾಕ್ಯದ ಪ್ರಕಾರ ನೀನು ಬದಲಾಗಬೇಕು. ವಾಕ್ಯದ ಪ್ರಕಾರ ನಿನ್ನ ಜೀವಿತ, ನಿನ್ನ ಪ್ರವರ್ತನೆ ಪ್ರತಿಯೊಂದು ಕೂಡ ಬದಲಾಗಬೇಕು. ಬದಲಾಗದೆ ಹೋದರೆ, ಸರಿ ಮಾಡಿಕೊಳ್ಳದೆ ಹೋದರೆ ಕಠಿಣವಾದ ತೀರ್ಪಿದೆ, ಕಠಿಣವಾದ ಶಿಕ್ಷೆಗೆ ಒಳಗಾಗ್ತೀವಿ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬ ದೈವ ಸೇವಕರು ಹೇಳುವಂಥ ಮಾತೇನು ಗೊತ್ತಾ?
ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು. ಬೋಧಕರಾದರೆ ಕಠಿಣವಾದ ತೀರ್ಪಿದೆಯಾ? ಬೋಧಕರಾದರೆ ಕಠಿಣವಾದ ತೀರ್ಪಿದೆಯಾ? ಬೋಧಕರಾದರೆ ತೀರ್ಪಿದೆಯಾ? ಪರಲೋಕ ಇದೆಯಾ? ಏನ್ರಿ, ಬೋಧಕರಾದರೆ ಏನಾಗುತ್ತೆ ಗೊತ್ತಾ? ಬೋಧಕರಾದ ಮೇಲೆ ನ್ಯಾಯವಾಗಿ ಬೋಧನೆ ಮಾಡಬೇಕು. ಬೈಬಲ್ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಆ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಅದನ್ನು ಅಂಗೀಕರಿಸಿ ಜೀವಿಸಿ ದೇವರಿಗೆ ವಿಧೇಯರಾಗಿ ವಾಕ್ಯದ ಪ್ರಕಾರ ನಡೆದುಕೊಂಡು ಆಮೇಲೆ ಬೋಧಿಸ್ಬೇಕಂತೆ. ಮತ್ತು ಏನಾಗ್ತಾಯಿದೆ ಅಂತ ನೋಡುವಾಗ ನಾವೆಲ್ಲರೂ ತಪ್ಪುವುದುಂಟು. ಅನೇಕ ವಿಷಯಗಳಲ್ಲಿ ಕೆಲವರೇನೋ ಭಿನ್ನವಾದ ಬೋಧನೆ, ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಹೇಳಿ ಸಭೆಯಲ್ಲಿದ್ದಂಥ ಅಮಾಯಕರನ್ನು ಬಳಸ್ಕೊಳ್ತಾ ಇದ್ದಾರೆ. ಅಮಾಯಕರನ್ನು ಮೋಸ ಮಾಡ್ತಾ ಇದ್ದಾರೆ. ಮಾಯ ಮಾತುಗಳನ್ನು ಹೇಳಿ ದುರ್ಬೋಧನೆ, ದುಷ್ಟಬೋಧನೆ. ಎರಡನೇದಾಗಿ ಇನ್ನು ಕಲ್ಪನೆ ಬೋಧನೆಗಳು. ಇನ್ನು ಅನೇಕರು ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಇದ್ದಾಗೆ ಹೇಳಿದ್ರು ಕೂಡ ಅವರು ತಮ್ಮ ಹೃದಯದಲ್ಲಿ ನೋಡುವಾಗ ಅನೇಕ ಪಾಪಗಳನ್ನು ತುಂಬಿಸಿಕೊಂಡಿದ್ದಾರೆ. ಅನೇಕ ಪಾಪಗಳು, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ಪಾಪಗಳನ್ನು ಮಾಡ್ತಾ ಇರ್ತಾರೆ. ಅಂಥವ್ರು ಕೂಡ ಬೋಧಕರಾಗಿದ್ದಾರೆ. ಅಮಾಯಕರನ್ನು ಕೆಡಿಸೋದಿಕ್ಕೆ ನಡೀತಾ ಇದೆ. ಮತ್ತೇನಿವಾಗ ಜಾಗ್ರತೆ ಪಡಬೇಕಂತ ಹೇಳ್ತಾರೆ. ಯಾರು ಜಾಗ್ರತೆ? ಸಹೋದರರೇ, ಪ್ರತಿಯೊಬ್ಬರು, ಸ್ತ್ರೀಯರು, ಪುರುಷರು, ಪ್ರತಿಯೊಬ್ಬರು ಕೂಡ ಜಾಗ್ರತೆ ಪಡಬೇಕು. ಭಕ್ತಿ ವಿಷಯದಲ್ಲಿ ಜಾಗ್ರತೆ, ಎಚ್ಚರಿಕೆ ಇರಬೇಕು. ನಂಬಿಕೆ ವಿಷಯದಲ್ಲಿ, ಪ್ರವರ್ತನೆ ವಿಷಯದಲ್ಲಿ, ನಡೆಯುವಂಥ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನಾವು ಜಾಗೃತಿಯಾಗಿರಬೇಕು. ಯಾಕೆಂದರೆ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವ, ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ದೇವರ ಮಕ್ಕಳಾಗಿರುವಂಥ ಸಭೆಯನ್ನು ನಾವು ಪ್ರೀತಿಸಬೇಕು. ದೇವರ ಮಕ್ಕಳಾಗಿರುವಂಥ ಸಭೆಯನ್ನು, ದೇವರ ಮಕ್ಕಳಾಗಿರುವಂಥ ಕುರಿಗಳನ್ನು, ಆ ಕುರಿಗಳನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಬೇಕಂತೆ. ಪ್ರತಿ ಬೋಧಕರು, ದೇವರು ನಿಮ್ಮನ್ನು ಉಪವಾಸ ಬಿಡೋದಿಲ್ಲ, ಉಪವಾಸ ಮಲಗೋದಕ್ಕೆ ಬಿಡೋದಿಲ್ಲ. ದೇವರು ಬಿಡ್ತಾರಾ? ಖಂಡಿತವಾಗಿ ಬಿಡಲ್ಲ. ಕುರಿಗಳನ್ನು ಆತ್ಮಿಕವಾಗಿ ಬೆಳೆಸಬೇಕಯ್ಯ. ಕುರಿಗಳನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕಯ್ಯ. ಕುರಿಗಳನ್ನು ನಿನ್ನ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದಯ್ಯ. ಕುರಿಗಳನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸ್ಕೋಬಾರ್ದಯ್ಯ. ಕುರಿಗಳಂದರೆ ಭಕ್ತರು, ಭಕ್ತರಂದರೆ ದೇವರ ಸೇವೆಯಲ್ಲಿ ನಿಲ್ಲಿಸ್ಬೇಕಯ್ಯ. ದೇವರ ಸೇವೆಯಲ್ಲಿ, ನಿನ್ನ ಸ್ವಾರ್ಥಕ್ಕಲ್ಲ, ನಿನ್ನ ಸ್ವಾರ್ಥಕ್ಕೆ ಅಲ್ಲ, ನಿನ್ನ ಮನೆಗೋಸ್ಕರ ಅಲ್ಲ, ನಿನ್ನ ಕುಟುಂಬದಗೋಸ್ಕರ ಅಲ್ಲ, ದೇವರಿಗೋಸ್ಕರ ನಿಲ್ಲಿಸಬೇಕು. ಇನ್ನು ಕೆಲವರು ಬಳಸ್ಕೊಳ್ತಾ ಇರ್ತಾರೆ ಪ್ರಿಯರೇ. ಮನೇಲಿ ಎಲ್ಲ ಕೆಲಸ ಮಾಡಿಸ್ಕೊಳ್ತಾರೆ. ಮಾಡಿದ್ರೆ ನಿಮ್ಗೆ ಆಶೀರ್ವಾದ. ನಿಜವಾಗ್ಲೂ ನೀನು ದೇವರ ಸೇವಕನಾಗಿದ್ದರೆ, ನಿಜವಾಗ್ಲೂ ನೀನು ಯಥಾರ್ಥವಾದಂಥ ಸೇವಕನಾದರೆ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಸೇವೆ ಮಾಡುವಂಥದ್ದು ತಪ್ಪಲ್ಲ. ಒತ್ತಾಯ ಮಾಡಿ ಸೇವೆ ಮಾಡಿಸ್ಕೊಳ್ಳುವಂಥದ್ದು ತಪ್ಪು. ಒತ್ತಾಯ ಮಾಡಿ ಹಣವನ್ನು ದೋಚಿಕೊಳ್ಳುವಂಥದ್ದು ತಪ್ಪು. ಒತ್ತಾಯ ಮಾಡಿಕೊಡ್ದು ದೇವರ ಸೇವೆಗೆ ಯಾರಾದರೂ ಕೊಟ್ಟರೆ, ಯಥಾರ್ಥವಾಗಿ ಕೊಟ್ಟರೆ ತಗೊಳ್ಳೋದು ತಪ್ಪೇನಿಲ್ಲ. ದೇವರ ವಾಕ್ಯವನ್ನು ಹೇಳಿ ಅವರನ್ನು ಆತ್ಮಿಕವಾಗಿ ಬೆಳೆಸಬೇಕು, ಜ್ಞಾನದಲ್ಲಿ ಬೆಳೆಸುವಂಥ ಜವಾಬ್ದಾರಿ ಪ್ರತಿ ಬೋಧಕರಿಗಿರುತ್ತೆ. ಅದನ್ನು ಬಿಟ್ಟು ನಿನಗೋಸ್ಕರ ಬೋಧನೆ ಮಾಡಿದ್ರೆ, ನಿನ್ನ ಹೊಟ್ಟೆಗೋಸ್ಕರ ನೀನು ಬೈಬಲನ್ನು ಹಿಡ್ಕೊಂಡ್ರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ಮಾಯಾ ಬೋಧನೆ ಹೇಳಿದ್ರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ದುರ್ಬೋಧನೆ ಮಾಡಿದ್ರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ನಿನ್ನ ಸ್ವಾರ್ಥಕ್ಕಾಗಿ ಬೋಧನೆ ಮಾಡಿದ್ರೆ ಕಠಿಣವಾದ ತೀರ್ಪಾಗುತ್ತೆ. ಜಾಗ್ರತೆ, ಎಚ್ಚರಿಕೆ. ನಿಜವಾದ ಕುರುಬರಂದರೆ ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಒಂದು ಕಾಲದಲ್ಲಿ ಮೋಶೆ ಆಗಿರ್ಬೋದು, ಒಂದು ಕಾಲದಲ್ಲಿ ದಾವೀದನಾಗಿರ್ಬೋದು, ಒಂದು ಕಾಲದಲ್ಲಿ ಪ್ರವಾದಿಗಳಾಗಿರ್ಬೋದು, ಒಂದು ಕಾಲದಲ್ಲಿ ಅಪೊಸ್ತಲರಾಗಿರ್ಬೋದು. ಅಂಥ ಗುಣಗಳಿರಬೇಕು. ಅಂಥ ಗುಣಗಳು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು ಪ್ರತಿಯೊಬ್ಬರಲ್ಲಿ, ಖಂಡಿತವಾಗಿರಬೇಕು. ಸ್ವಾರ್ಥ, ದ್ವೇಷ, ಹಗೆ ಇಟ್ಕೊಂಡ್ರೆ ನೀನು ಕುರುಬನಲ್ಲ. ಕುರಿವೇಷ ಹಾಕಿಕೊಂಡ ತೋಳ. ಇಂಥ ತೋಳಗಳು ಬಹಳ ಕಡೆ ಇದೆ. ನೀವು ಎಚ್ಚರಿಕೆಯಿಂದಿರಬೇಕು. ಪ್ರತಿಯೊಬ್ಬ ಸಹೋದರರೇ ಎಚ್ಚರಿಕೆಯಾಗಿರಿ, ಜಾಗೃತಿಯಿಂದಿರಿ, ಭಕ್ತಿಯಿಂದ ಇರಿ.
ವಾಕ್ಯಗಳಿಗೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಳ್ರಿ, ಭಕ್ತಿಯಿಂದ ಇರಲಿ. ಈ ಲೋಕದಲ್ಲಿ ಏನೋ ಬರುತ್ತೆ ಅಂತ ಆಸೆ ಬಿಟ್ಬಿಡಿ. ಬಂದರೂ ಬಾರದಿದ್ದರೆ ಎಲ್ಲ ದೇವರೇ. ಈ ಲೋಕದಲ್ಲಿ ಎಲ್ಲ ಸರ್ವಸ್ವ ದೇವರೇ. ನೀತಿವಂತರನ್ನು ಕಾಪಾಡೋರು ದೇವರು, ಅನೀತಿವಂತರನ್ನು ಕೂಡ ಕಾಪಾಡುವವರು ದೇವರೇ. ಭಕ್ತಿಯಿಂದ ಹೆಜ್ಜೆ ಹಾಕು, ಕೆಲಸ ಮಾಡು, ಹೊಟ್ಟೆ ತುಂಬ ಊಟ ಮಾಡು. ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸು, ದೇವರ ಭಕ್ತನಾಗಿ ಜೀವಿಸು, ನಿಜವಾದ ಕುರಿಯಾಗಿ ಜೀವಿಸು, ನಿಜವಾದ ಕುರುಬನಾಗಿ ಜೀವಿಸು. ಒಂದು ವೇಳೆ ಮೇಕೆಯಾಗಿ ಜೀವಿಸಿದರೆ ಆ ಮೇಕೆ ಏನಾಗುತ್ತೆ ಕೊನೆಯದಾಗಿ ನೋಡಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 32ನೇ ವಚನದಲ್ಲಿ ಒಂದು ಮಾತು ನೋಡಿಕೊಂಡು ಹೋಗೋಣ. ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಡುಗಳಂದರೆ ಮೇಕೆಗಳು, ಮೇಕೆಗಳನ್ನು ಎಡಗಡೆಯಲ್ಲಿ ನಿಲ್ಲಿಸ್ತಾನಂತೆ, ಕುರಿಗಳನ್ನು ಬಲಗಡೆಯಲ್ಲಿ ನಿಲ್ಲಿಸ್ತಾನಂತೆ. ನಿಲ್ಲಿಸಿದ ಮೇಲೆ ಏನಂತ ಇದೆ ನೋಡಿ 34ನೇ ವಚನ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ಬಲಗಡೆಯಲ್ಲಿ ಯಾರಿದ್ದಾರೆ? ಕುರಿಗಳು. ಬಲಗಡೆಯಲ್ಲಿರುವವರಿಗೆ ಏನಂತ ಹೇಳ್ತಾ ಇದ್ದಾನೆ? ಕುರಿಗಳಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು. ಅಂದರೆ ಸಭೆಯಲ್ಲಿ ಒಬ್ಬ ಕುರಿ ಯಾರಿರ್ತಾರೋ, ಕುರಿಗಳು ಯಾರಿರ್ತಾರೋ ಅವ್ರಿಗೆ ಏನೇನು ಮಾಡಿದ್ದೀರೋ ನನಗೆ ಮಾಡಿದ ಆಯಿತು, ನನಗೆ ಮಾಡಿದ ಹಾಗಾಯಿತು. ರೋಗದಲ್ಲಿದ್ದಾಗ ಕುರಿ ಅಂದರೆ ಭಕ್ತರು ರೋಗದಲ್ಲಿದ್ದಾಗ ಆರೈಕೆ ಮಾಡೋದಕ್ಕೆ ಹೋಗಿದ್ದೀರಾ, ಹಾಗಾದರೆ ನೀವು ನನಗೆ ಮಾಡಿದ್ದೀರಾ. ಭಕ್ತರಾಗಿರುವಂಥ ಕುರಿಗಳು ಕಷ್ಟದಲ್ಲಿದ್ದಾರಾ, ಅವರನ್ನು ಆಧರಿಸೋದಕ್ಕೆ ಹೋಗಿದ್ದೀರಾ, ಹಾಗಾದರೆ ನೀವು ನನ್ನನ್ನು ಆಧರಿಸೋದಕ್ಕೆ ಬಂದಿದ್ದೀರಾ. ಅಂದರೆ ಭಕ್ತರಾಗಿರುವಂಥ ಕುರಿಗಳಿಗೆ ಏನೇನು ನೀವು ಮಾಡಿದ್ದೀರೋ ಅದು ನನಗೆ ಮಾಡಿದ ಹಾಗಾಯಿತು ಅಂತ ಹೇಳ್ತಾರೆ. ನನಗೆ ಮಾಡಿದ ಹಾಗಾಯಿತು, ಅದಕ್ಕೆ ನಿಮಗೆ ಆಶೀರ್ವಾದ. 41ನೇ ವಚನದಲ್ಲಿ ನೋಡಿ, 41ನೇ ವಚನದಲ್ಲಿ, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಿತ್ಯ ಬೆಂಕಿಯೊಳಗೆ ಅಂದರೆ ಬಲಗಡೆಯಲ್ಲಿ ಯಾರಿದ್ದಾರೆ, ಎಡಗಡೆಯಲ್ಲಿ ಯಾರಿದ್ದಾರೆ? ಬಲಗಡೆಯಲ್ಲಿ ಕುರಿಗಳು, ಎಡಗಡೆಯಲ್ಲಿ ಮೇಕೆಗಳು. ಮೇಕೆಗಳಿಗೆ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಏನು ಹೇಳುವಂಥದ್ದು ನೋಡಿ ಪ್ರಿಯರ ದೇವರ ಮಕ್ಕಳಿರ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಯಾಕೆ 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 ಪ್ರಿಯರೇ? ಅಂದರೆ ಈ ಕುರಿಗಳೇನಪ್ಪ ಅಂತ ನೋಡುವಾಗ, ಕುರಿಗಳು ದೇವರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಸಾಧುಗಳಾಗಿ ಹೋಗಿದ್ದಾರೆ. ಮೇಕೆಗಳು ದೇವರನ್ನು ಬಿಟ್ಟು ಆ ಕಡೆ ಈ ಕಡೆ ಇಷ್ಟ ಬಂದಾಗ ತಿರುಗಾಡ್ತವೆ. ಇವು ಅಂದರೆ ಕುರುಬನನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇರ್ತವೆ, ಇಷ್ಟ ಬಂದ ಹಾಗೆ. ಸಭೆಯಲ್ಲಿ ಇಷ್ಟ ಬಂದ ಹಾಗೆ ಅಲ್ಲ, ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು, ಕ್ರೈಸ್ತನಿಗೆ ವಿಧೇಯನಾಗಬೇಕು. ಕ್ರೈಸ್ತನಿಗೆ ವಿಧೇಯನಾಗಿ ಭಯ ಭಕ್ತಿಯಿಂದ ನೀನು ಜೀವಿಸ್ಬೇಕು. ಅಂದರೆ ಕುರಿ ಹಾಗೆ ದೇವರಿಗೆ ವಿಧೇಯನಾಗಬೇಕು, ಮೇಕೆ ಥರ ಅಲ್ಲ. ಪ್ರಿಯರ ದೇವರ ಮಕ್ಕಳು, ಈ ಲೋಕದಲ್ಲಿ ನೋಡಿ ವಿಚಿತ್ರವಾದ ರೀತಿಯಲ್ಲಿ ನಡೀತಾ ಇರ್ತಾರೆ. ಅಂಥವರಿಗೆ ರಕ್ಷಣೆ ಮಾರ್ಗ ಇಲ್ಲ. ರಕ್ಷಣೆಯನ್ನು ಪಡ್ಕೊಳ್ಬೇಕಾದ್ರೆ ದೇವರ ಮಾತನ್ನು ನಾವು ಅಂಗೀಕರಿಸಬೇಕು, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು, ಶತ್ರುಗಳನ್ನು ಕೂಡ ಪ್ರೀತಿಸಬೇಕು, ಜ್ಞಾನಿಗಳಾಗಿರಬೇಕು, ಬುದ್ಧಿವಂತರಾಗಿರಬೇಕು, ಯಥಾರ್ಥರಾಗಿರಬೇಕು. ಕಪಟ ಬೇಡ, ವೇಷಧಾರಣೆ ಬೇಡ. ವೇಷಧಾರಣೆಯಲ್ಲಿದ್ದರೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ಕಪಟದಿಂದ ಇದ್ದರೆ, ವೇಷಧಾರಣೆಯಲ್ಲಿದ್ದರೆ ಸ್ವರ್ಗ ಇಲ್ಲ.
ಯಥಾರ್ಥವಾಗಿ ಜೀವಿಸೋಣ, ಭಕ್ತಿಯಿಂದ ಜೀವಿಸೋಣ, ದೇವ್ರಿಗೋಸ್ಕರ ಜೀವಿಸೋಣ, ದೇವರಿಗಾಗಿ ಜೀವಿಸೋಣ. ದೇವರಿಗಾಗಿ. ನಿಜವಾದ ಕುರುಬರಂದರೆ ಅವರು. ಅಂಥ ಗುಣಗಳು ನಮ್ಮಲ್ಲಿ ಇದ್ದರೆ ನಾವು ಕೂಡ ಆ ನಿಜವಾದ ಕುರುಬರ ಲೀಸ್ಟಲ್ಲಿ ಇರ್ತೀವಿ, ನಿಜವಾದ ಕುರಿಗಳ ಲೀಸ್ಟಲ್ಲಿ. ಸುಳ್ಳು ಬೋಧಕರ ಲೀಸ್ಟಲ್ಲಿ ಬೇಡ, ದುಷ್ಟ ಬೋಧಕರ ಲೀಸ್ಟಲ್ಲಿ ಬೇಡ. ಅನೇಕರು ತುಂಬಿಕೊಂಡಿದ್ದಾರೆ. ಆದ್ದರಿಂದ ಜಾಗ್ರತೆ, ಎಚ್ಚರಿಕೆ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ಎಚ್ಚರಿಕೆ. ದೇವರು ನಿಮ್ಮನ್ನು ನನ್ನನ್ನು ಆಶ್ರಯಿಸಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಯೇಸು ತಂದೆ ಈ ಲೋಕದಲ್ಲಿದ್ದಂಥ ಎಲ್ಲ ಮಾನವರಿಗಾಗಿ ಪ್ರಾಣ ತ್ಯಾಗ ಮಾಡಿದ್ರು. ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟರು ತಂದೆ. ಅದು ನಿಮ್ಮ ಕೃಪೆ ಮೂಲಕ ತಂದೆ. ತಂದೆಯ ದೇವರೇ, ಸಭೆಯನ್ನು ಕಾಯುವುದಕ್ಕೆ, ನಡೆಸೋದಕ್ಕೆ ಸೇವಕರನ್ನು ನೀವು ನೇಮಿಸಿದ್ದೀರಾ. ಅವ್ರಿಗೆ ಕುರುಬರು ಅಂತಲೂ ಹೇಳಿದ್ದೀರಾ. ಒಳ್ಳೆಯ ಕುರುಬರಾಗಿ ಜೀವಿಸಬೇಕು ಅಂತಲೂ ಹೇಳಿದ್ದೀರಾ. ಒಂದು ವೇಳೆ ವಾಕ್ಯಗಳನ್ನು ಬಿಟ್ಟು ಜೀವಿಸಿದರೆ ಕಠಿಣವಾದ ತೀರ್ಪಾಗುತ್ತೆ ಅಂತಲೂ ಹೇಳಿದ್ದೀರಾ ತಂದೆ. ತಂದೆಯ ದೇವರೇ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಪ್ರತಿಯೊಬ್ಬರನ್ನು ಕಾಪಾಡಿ, ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.